ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಬಿಗ್ ಡಿಬೇಟ್ನಲ್ಲಿ ಪ್ರತಿನಿತ್ಯ ಬರ್ನಿಂಗ್ ಇಶ್ಯೂಸ್ಗಳನ್ನ ತೆಗೆದುಕೊಂಡು ಆ ವಿಚಾರವಾಗಿ ತಜ್ಞರ ಜೊತೆ ಮಾತನಾಡ್ತಾ ಹೋಗ್ತೀವಿ. ಆ ವಿಚಾರದ ಸಾಧಕ ಬಾಧಕ, ಅದರ ಪಾಸಿಟಿವ್ ಥಿಂಗ್ಸ್ ಏನು, ನೆಗೆಟಿವ್ ಥಿಂಗ್ಸ್ ಏನು, ಎಲ್ಲದರ ಬಗ್ಗೆ ಕೂಡ ಬಹಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ವಿಚಾರವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ರಾಜ್ಯಸಭೆಯಲ್ಲಿ ಬಹುಮತದ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವಾರು ವಿಧೇಯಕಗಳನ್ನು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತರೋದಕ್ಕೆ ಹೊರಟಿದೆ. ಒಂದು ಹಂತದಲ್ಲಿ ಕಳೆದ 2 ತಿಂಗಳಲ್ಲಿ 11 ಸುಗ್ರೀವಾಜ್ಞೆಗಳನ್ನು ಮೋದಿ ಸರ್ಕಾರ ಜಾರಿಗೊಳಿಸಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಯಾವುದೇ ಒಂದು ವಿಧೇಯಕ ಮಂಡನೆ ಆಗಬೇಕು ಅಂತಂದರೆ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ಒಪ್ಪಿಗೆ ಸಿಗಬೇಕು. ಆದರೆ ರಾಜ್ಯಸಭೆಯಲ್ಲಿ ಬಹುಮತದ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಮೋದಿ ನೇತೃತ್ವದ ಸರ್ಕಾರ ಆ ರಿಸ್ಕನ್ನು ತಗೊಳ್ಳೋಕ್ಕೆ ಹೊರಟೇ ಇಲ್ಲ. ಸುಗ್ರೀವಾಜ್ಞೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಸುಪ್ರೀಂ ಪವರ್. ಒಂದು ಸರ್ತಿ ಸುಗ್ರೀವಾಜ್ಞೆ ಬಂತು ಅಂದರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ಕಾಯ್ದೆಯಾಗಿ ಜಾರಿಯಾಗಿಬಿಡುತ್ತೆ. ಈ ಸುಗ್ರೀವಾಜ್ಞೆಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಭೂ ಸುಧಾರಣಾ ಕಾಯ್ದೆ 2013. ಇದಕ್ಕೆ ತಿದ್ದುಪಡಿ ತಂದು ಡಿಸೆಂಬರ್ 31ನೇ ತಾರೀಕು ಮೋದಿ ನೇತೃತ್ವದ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬಿಟ್ಟಿದೆ. ಈ ಸುಗ್ರೀವಾಜ್ಞೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಮೋದಿಯವರು ರೈತರ ಪರವೋ ರೈತರ ವಿರುದ್ಧವೋ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಹೇಳ್ತಾ ಇದೆ ಇದು ಮೋದಿ ರೈತರ ಪರವಾದಂತಹ ಸುಗ್ರೀವಾಜ್ಞೆ ಅಂತ. ಆದರೆ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳನ್ನು ನೋಡಿದ್ರೆ ಖಂಡಿತ ಇದು ರೈತರ ಪರವಲ್ವಾ ಅಂತಕ್ಕಂಥ ಒಂದು ಅನುಮಾನ ಮೂಡಿಸುತ್ತೆ. ಸೊ ಹಾಗಾದರೆ ಏನಿದೆ ಆ ಅಂಶಗಳಲ್ಲಿ? ಯಾಕೆ ತರಾತುರಿಯಲ್ಲಿ ಮೋದಿ ಸರ್ಕಾರ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು? ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ, ಮೋದಿ ಸುಗ್ರೀವಾಜ್ಞೆ. ಸೊ ಆರಂಭದಲ್ಲಿ ಈ ಮೋದಿಯವರ ಭೂಸ್ವಾಧೀನ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ ಅನ್ನೋದನ್ನು ನೋಡೋಣ. ಅದನ್ನು ಆಧಾರವಾಗಿ ಇಟ್ಕೊಂಡು ಚರ್ಚೆನ ಮಾಡೋಣ. ಬನ್ನಿ ಹಾಗಾದರೆ ಗ್ರಾಫಿಕ್ಸ್ನ ಸಹಾಯದಿಂದ ಕೆಲವು ಪಾಯಿಂಟ್ಸ್ಗಳನ್ನ ನಾವು ನೋಡೋಣ. ಮೋದಿ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅಂಶಗಳಂತಕ್ಕಂಥದ್ದು. ಮೊದಲನೇ ಅಂಶ, ಭೂಸ್ವಾಧೀನಕ್ಕೆ ಇನ್ನು ಮುಂದೆ ರೈತರ ಒಪ್ಪಿಗೆ ಬೇಡ ಅಂತಕ್ಕಂಥದ್ದು. ಇಲ್ಲಿ ತನಕ ರೈತರ ಒಪ್ಪಿಗೆಯನ್ನು ಪಡಿಲಾಗ್ತಾ ಇತ್ತು, ಇನ್ನು ಮುಂದೆ ಇದೇ ಭೂಸ್ವಾಧೀನಕ್ಕೆ ರೈತರ ಒಪ್ಪಿಗೆ ಬೇಡ. ಇನ್ನು ಎರಡನೇ ಅಂಶ ಏನಿದೆ ಅಂತ ನೋಡೋಣ. ಪ್ರಮುಖವಾದಂತಹ ಅಂಶ ಇದು. ಭೂ ಅವಲಂಬಿತರ ಸಂತ್ರಸ್ತರಿಗೆ ಕೆಲಸ ನೀಡುವ ಅಗತ್ಯವಿಲ್ಲ. ಅಂದರೆ ಈ ಹಿಂದೆ ಎಲ್ಲ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಯಾರು ಆ ಭೂಮಿಯನ್ನು ಕಳ್ಕೊಳ್ತಾರೆ ಅವರಿಗೆ ಸರ್ಕಾರ ಅಥವಾ ಆ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಕೊಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಿದ್ರು. ಇನ್ನು ಮುಂದೆ ಈ ಭೂ ಅವಲಂಬಿತ ಸಂತ್ರಸ್ತರಿಗೆ ಕೆಲಸ ನೀಡತಕ್ಕಂಥ ಅಗತ್ಯನೂ ಇಲ್ಲವಂತೆ. ಇನ್ನು ಮೂರನೇ ಪಾಯಿಂಟ್ ಏನಿದೆ ಅಂತ ನೋಡೋಣ. ಮೂರನೇ ಪಾಯಿಂಟು, ಫಲವತ್ತಾದ ಭೂಮಿಯನ್ನೂ ಕೂಡ ನಾವು ಸ್ವಾಧೀನಕ್ಕೆ ಪಡಿಬಹುದು. ನಾವು ಅಂತಂದರೆ ಸರ್ಕಾರ, ಕೈಗಾರಿಕದ ಅಭಿವೃದ್ಧಿಗೋಸ್ಕರ ಫಲವತ್ತಾದ ಭೂಮಿಯನ್ನೂ ಕೂಡ ಸ್ವಾಧೀನಕ್ಕೆ ಪಡಿಬಹುದು. ಇದು ಮೂರನೇ ಪಾಯಿಂಟ್ ಇರ್ತಕ್ಕಂಥದ್ದು, ಅಂದರೆ ಆ ಸುಗ್ರೀವಾಜ್ಞೆಯಲ್ಲಿ ಅಡಕವಾಗಿರ್ತಕ್ಕಂಥ ಅಂಶ. ಇನ್ನು ನಾಲ್ಕನೇ ಪಾಯಿಂಟ್ ನೋಡೋಣ, ಪ್ರಮುಖವಾದಂತಹ ಅಂಶ. ನಾಲ್ಕನೇ ಅಂಶ ಹೀಗಿದೆ: ಪರಿಸರದ ಮೇಲೆ ಆಗುವಂತಹ ಪರಿಣಾಮದ ವರದಿಯ ಅಗತ್ಯವಿಲ್ಲ. ಅಂದರೆ ಯಾವ ಕೈಗಾರಿಕೆಯಲ್ಲಿ ಬರ್ತಾ ಇದೆ, ರಾಸಾಯನಿಕ ಕೈಗಾರಿಕೆಗಳು ಅಂದರೆ ಕೆಮಿಕಲ್ ಇಂಡಸ್ಟ್ರೀಸ್ ಬರ್ತಾ ಇದೆಯಾ, ಫುಡ್ ಇಂಡಸ್ಟ್ರಿ ಬರ್ತಾ ಇದೆಯಾ, ಅದರಿಂದ ಬರತಕ್ಕಂಥ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆಯಾ, ಈ ವರದಿಯನ್ನೆಲ್ಲ ಕೇಳ್ತಾ ಇತ್ತು. ಇನ್ನು ಮುಂದೆ ಪರಿಸರದ ಮೇಲೆ ಆಗ್ತಕ್ಕಂಥ ಪರಿಣಾಮದ ವರದಿ ಅಗತ್ಯವೇ ಇಲ್ಲವಂತೆ. ಇದು ನಾಲ್ಕನೇ ಪಾಯಿಂಟ್. ಇನ್ನು ಐದನೇ ಪ್ರಮುಖವಾದಂತಹ ಅಂಶ ನೋಡೋಣ. 12 ತಿಂಗಳಲ್ಲಿ ಒಂದು ವೇಳೆ ಯೋಜನೆ ಜಾರಿಯಾಗದೆ ಹೋದರೆ, ಮೊದಲೆಲ್ಲ ಅದೇ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡ್ತಾ ಇದ್ರು. ಆದರೆ ಇನ್ನು ಮುಂದೆ ಈ 12 ತಿಂಗಳಲ್ಲಿ ಯೋಜನೆ ಜಾರಿಯಾಗದೆ ಹೋದರೆ ಭೂಮಿಯನ್ನು ವಾಪಸ್ ಕೊಡಲ್ಲ. ಅದನ್ನು ಹಾಗೆ ನಾವು ಸಂರಕ್ಷಿತವಾಗಿ ಇಡ್ತೀವಿ, ಮುಂದೊಂದು ದಿನ ಅದನ್ನು ಕೈಗಾರಿಕೆಯವರಿಗೆ ಹಸ್ತಾಂತರ ಮಾಡ್ತೀವಿ ಅಂತಕ್ಕಂಥ ಅಂಶ. ಇದು ಪ್ರಮುಖವಾದಂತಹ ಅಂಶ. ಇನ್ನು ಮುಂದಿನ ಪಾಯಿಂಟ್ ನೋಡೋಣ. ಸಾರ್ವಜನಿಕ ಆಕ್ಷೇಪಣೆಯ ಜೊತೆಗೆ ಮಾಧ್ಯಮಗಳಲ್ಲಿ ಪ್ರಕಟಣೆಯ ಅವಶ್ಯಕತೆ ಇಲ್ಲ. ನೋಡಿ, ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇತ್ತು ಈ ಹಿಂದೆ. ಏನಾದರೂ ಈ ಥರ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ತೀವಿ ಅಂದರೆ ಅದೂ ಕೂಡ ಇಲ್ಲ. ಮಾಧ್ಯಮಗಳಲ್ಲಿ ಒಂದು ಪ್ರಕಟಣೆ ಮಾಡ್ತಾ ಇದ್ರು, ಅದೂ ಕೂಡ ಅವಶ್ಯಕವಿಲ್ಲ. ಏಕಾಏಕಿ ಬಂದು ಇಂಥ ಜಾಗದಲ್ಲಿ ನಮ್ಮ ಕೈಗಾರಿಕೆ ಬೇಕು, ಇಷ್ಟು ಎಕರೆ ಬೇಕು, ತಗೊಳ್ಳಿ. ಸೊ ಈ ರೀತಿಯಾದಂತಹ ಒಂದು ವಿಚಾರ ಇದು. ಇನ್ನು ಮುಂದಿನ ಅಂಶವನ್ನು ನೋಡೋಣ. ಮಾರುಕಟ್ಟೆ ಬೆಲೆ ಆಧರಿಸಿ ಪರಿಗಣನೆ ಇಲ್ಲ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲಿ ಜಮೀನನ್ನು ಭೂಸ್ವಾಧೀನ ಮಾಡ್ಕೊಳ್ತಾರೆ ಅಲ್ಲಿಯ ಮಾರ್ಕೆಟ್ ರೇಟ್ ಎಷ್ಟಿದೆ ಅಷ್ಟನ್ನು ನಿಗದಿಪಡಿಸಿ ರೈತರಿಗೆ ದುಡ್ಡು ಕೊಡಬೇಕಾಗಿತ್ತು, ಪರಿಹಾರ ಕೊಡಬೇಕಾಗಿತ್ತು. ಆದರೆ ಈ ಸುಗ್ರೀವಾಜ್ಞೆಯ ಪ್ರಕಾರ ಇನ್ನು ಮುಂದೆ ಮಾರುಕಟ್ಟೆ ಬೆಲೆಯನ್ನು ಆಧರಿಸಿ ಪರಿಗಣನೆ ಮಾಡೋದಿಲ್ಲ. ಸರ್ಕಾರ ಎಷ್ಟು ಫಿಕ್ಸ್ ಮಾಡುತ್ತೆ ಅಷ್ಟು ದುಡ್ಡು ತಗೋಬೇಕು, ರೈತರು ಹೋಗ್ತಾ ಇರಬೇಕು ಇನ್ಮೇಲೆ. ಆ ಥರದಂತಹ ಒಂದು ಅಂಶ. ಇನ್ನು ಮುಂದಿನ ಅಂಶ ಇರತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಮಾರುಕಟ್ಟೆ ಬೆಲೆಯ 4 ಪಟ್ಟು ಪರಿಹಾರ. ನೋಡಿ, ಇಲ್ಲಿ ಒಂದು ಚೂರು ರೈತರಿಗೆ ಆಶಾದಾಯಕ ಅಂತ ಅನಿಸುತ್ತೇನೋ.
ನಗರ ಪ್ರದೇಶದಲ್ಲಿ ಏನಾದರೂ ಭೂಸ್ವಾಧೀನ ಮಾಡಿಕೊಂಡ್ರೆ ಮಾರ್ಕೆಟ್ ರೇಟ್ ಎಷ್ಟಿರುತ್ತೆ, 1 ಲಕ್ಷ ಮಾರ್ಕೆಟ್ ರೇಟ್ ಇದ್ದರೆ 4 ಲಕ್ಷ ದುಡ್ಡನ್ನು ಕೊಡ್ತಾರಂತೆ. ಇದು ಸ್ವಲ್ಪ ಮಟ್ಟಿಗೆ ಓಕೆ ಅನ್ಬಹುದು. ಇನ್ನೊಂದಿದೆ, ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಈ ಥರ ಭೂಸ್ವಾಧೀನ ಮಾಡಿಕೊಂಡ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಾರುಕಟ್ಟೆ ರೇಟ್ ಎಷ್ಟಿರುತ್ತೆ ಅದರ 2 ಪಟ್ಟು ಪರಿಹಾರವನ್ನು ಕೊಡ್ತಾರಂತೆ. 1 ಲಕ್ಷ ಬೆಲೆ ಬಾಳ್ತಿದ್ರೆ 2 ಲಕ್ಷ, 5 ಲಕ್ಷ ಇದ್ದರೆ 10 ಲಕ್ಷ ಕೊಡ್ತಾರೆ. ಸೊ ಇದು ಸುಗ್ರೀವಾಜ್ಞೆಯ ಪ್ರಮುಖವಾದಂತಹ ಅಂಶಗಳು. ಸೊ ಈ ಎಲ್ಲ ವಿಚಾರವಾಗಿ ಮಾತಾಡೋಣ. 3 ಅತಿಥಿಗಳು ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಮೊದಲನೇ ಅತಿಥಿ ರೈತರ ಮುಖಂಡರಾಗಿರ್ತಕ್ಕಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಆಮ್ ಆದ್ಮಿ ಪಾರ್ಟಿಯ ಮುಖಂಡರು ಆಗಿರ್ತಕ್ಕಂಥ ರವಿಕೃಷ್ಣಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಹುಬ್ಬಳ್ಳಿಯ ಕಚೇರಿಯಿಂದ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ ನಿಮ್ಮನ್ನೇ ಆರಂಭದಲ್ಲಿ ತಗೊಂಡ್ಬಿಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀರಾ ನೀವು, ಅದಕ್ಕೋಸ್ಕರ ರಿಯಾಕ್ಷನ್ಸ್ ನಿಮ್ಮನ್ನೇ ತಗೋತಾ ಇದ್ದೀನಿ. ಸೊ ಭೂಸ್ವಾಧೀನ ಸುಗ್ರೀವಾಜ್ಞೆ ಏನು ಮೋದಿ ನೇತೃತ್ವದ ಸರ್ಕಾರ ಹೊರಡಿಸಿದೆ, ಇದು ರೈತರಿಗೆ ವರವ ಶಾಪನ, ತಾವೇನು ಹೇಳ್ತೀರಾ? ಸರ್, ಆಕ್ಚುಲಿ ನಾವು ಪ್ರಥಮವಾಗಿ ನಾವು ಭಾರತೀಯರು, ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಪೀಪಲ್, ರೈತರಾಗಲಿ ಅಥವಾ ಒಬ್ಬ ಆಫೀಸಲ್ಲಿ ಕೆಲಸ ಮಾಡೋನಾಗಲಿ, ಒಬ್ಬ ರಾಜಕೀಯ ಮಾಡೋನಾಗಲಿ, ಎಲ್ಲರೂ ಕೂಡ ವಿ ಆರ್ ಇಂಡಿಯನ್ಸ್ ಫಸ್ಟ್. ಎರಡನೇದು ಏನಂತ ಹೇಳಿದ್ರೆ, ಇಲ್ಲಿ ಸೆಕ್ಟರು 3 ಸೆಕ್ಟರು ಇಂಡಿಯಾಗೆ ಭಾಳ ಇಂಪಾರ್ಟೆಂಟು. ಒಂದು ಡಿಫೆನ್ಸು, ಎರಡನೇದು ಎನರ್ಜಿ, ಮೂರನೇದು ಇನ್ಫ್ರಾಸ್ಟ್ರಕ್ಚರು. ಸೊ ಈಗ ನಮಗೆ ಅವ್ರು ಏನೀಗ ಸುಮಾರು ಇಂಡಿಯಾದಲ್ಲಿ $1 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಬಂದು ಹಂಗೆ ಬಿದ್ದಿದೆ. 60,000 ಕೋಟಿ ರೂಪಾಯಿ ರಸ್ತೆ ಹೈವೇ ಕನ್ಸ್ಟ್ರಕ್ಷನ್ಗೆ ಬಂದಿದೆ, ಅದು ಹಂಗೆ ನಿಂತಿದೆ. ಕೋಲ್ ಫ್ಯಾಕ್ಟರಿ ಮಾಡ್ಬೇಕಂತ ಇದ್ರು, ಪ್ರಾಜೆಕ್ಟ್ ಹಂಗೆ ನಿಂತಿದೆ. ಪೋಸ್ಕೋ ಸೌತ್ ಕೊರಿಯಾದು ಸ್ಟೀಲ್ ಪ್ಲಾಂಟ್ ಮಾಡ್ಬೇಕಂತ ಇದ್ರು, $12 ಬಿಲಿಯನ್ ಅದು ಪ್ರಾಜೆಕ್ಟ್ ಹಂಗೆ ನಿಂತಿದೆ. ಸೊ ಏನಾಗಿದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪ್ಲಸ್ ಅದರ್ ಸೆಕ್ಟರ್ಸ್, ಇಂಡಸ್ಟ್ರಿ ಸೆಕ್ಟರ್ ಏನಿದೆ ಅವು ಯಾವೂ ಕೂಡ ಮುಂದಕ್ಕೆ ಹೋಗ್ತಿಲ್ಲ. ಓಕೆ. ಸೊ ಈಗ ನಮಗೆ ಬೇಸಿಕಲಿ ಒಂದು ದೇಶ, ಒಬ್ಬ ನಾನು ಟ್ರೇಡ್ ಕಮಿಷನರ್ ಆಗಿ ನನ್ನ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಒಂದು ದೇಶ ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬೇಕು, ಎಕಾನಮಿನೂ ಡೆವಲಪ್ ಆಗಬೇಕು, ಎಂಪ್ಲಾಯ್ಮೆಂಟು ಜನರೇಟ್ ಆಗಬೇಕು, ಪ್ಲಸ್ ನಾವು ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು. ಹೌದು. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಇಂಡಿಯಾದಲ್ಲಿ ಇದ್ದಂಥ ಬಾಟಲ್ ನೆಕ್ಸ್ ಏನಂತ ಹೇಳಿದ್ರೆ, ನಾವು ಸೋವಿಯತ್ ಸ್ಟೈಲ್ ರಷ್ಯನ್ ಕಮ್ಯುನಿಸಂ ಫಾಲೋ ಮಾಡಿ ಬಹಳಷ್ಟು ನಮ್ಮಲ್ಲಿ ನಾವೇ ಬರೆಗಳನ್ನ ಹಾಕೊಂಡ್ಬಿಟ್ಟಿದ್ವು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಸೊ ಯಾರಾದ್ರೂ ಒಬ್ರು ಈಗ ಫಾರಿನ್ ಕಂಪನಿ ಆಗಲಿ ಅಥವಾ ಇಂಡಿಯನ್ ಕಂಪನಿ ಆಗಲಿ, ಅವರು ಡಿಫೆನ್ಸ್ ಇರ್ಬೋದು ಅಥವಾ ಯಾವುದೇ ಸೆಕ್ಟರ್ ಇರ್ಬೋದು, ಅವ್ರು ಏನಾದ್ರು ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ವಿತಿನ್ 1 ಇಯರ್ ಟೈಮ್ ಫ್ರೇಮು ಅಥವಾ 5 ಇಯರ್ಸ್ ಟೈಮ್ ಫ್ರೇಮಲ್ಲೋ ಆ ಒಂದು ಇಂಡಸ್ಟ್ರಿ ಅಥವಾ ಅದೊಂದು ಸೆಕ್ಟರು ಗ್ರೋತ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ತರ ಅವ್ರು ಏನು ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದ್ರು, ಸುಗ್ರೀವಾಜ್ಞೆ ಏನು ತಂದಿದ್ದಾರೋ, ದಿಸ್ ಇಸ್ ನೆಸೆಸರಿ. ಪ್ಲಸ್ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಅವರು ಸುಗ್ರೀವಾಜ್ಞೆ ತಂದ್ರು, ಅದು ಕೂಡ ಇಟ್ ಇಸ್ ನೆಸೆಸರಿ. ಮತ್ತೆ ಕೋಲ್ ಇದರಲ್ಲಿ ಇಜ್ಜಿಲ್ನಲ್ಲಿ ಅದರಲ್ಲಿ ತಂದ್ರು, ದಟ್ ಈಸ್ ನೆಸೆಸರಿ. ಇವೆಲ್ಲವೂ ಕೂಡ ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದೇ. ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಎಲ್ಲಿ ಡಿಸ್ಕಷನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಚೈನಾದವರು 1960 ಡಿಸ್ಕಸ್ ಮಾಡಿದ್ರಲ್ಲ, ಆ ಸೆಕ್ಟರ್ನ ಅಲ್ಲಿ ನಾವೀಗ ಕುತ್ಕೊಂಡಿದೀವಿ. ಅವ್ರಾಗ್ಲೇ ಎಲ್ಲ ಪೂರ್ತಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಾಯ್ತು, ಬ್ರಿಡ್ಜ್ ಕಟ್ಟಾಯ್ತು, ರೋಡ್ ಮಾಡಾಯ್ತು. ಸೊ ನಾವು ಈಗಲೂ ಇನ್ನೂ ಕೂಡ ನಾವೀಗ ಮಾಡ್ತೀವಿ ಅಂತ ಇದೀವಿ. ಇದರಿಂದ ನಮ್ಮ ದೇಶಕ್ಕೆ ಎಷ್ಟು ಹಾನಿ ಆಗಿದೆ ಅಂತ ಹೇಳಿದ್ರೆ, ಮೊನ್ನೆ CAG ರಿಪೋರ್ಟ್ ಪ್ರಕಾರ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, 2006-07ರಿಂದ 2012-13ವರೆಗೂ ಕೂಡ ಸುಮಾರು ಭಾರತ ದೇಶಕ್ಕೆ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 83,140 ಕೋಟಿ ರೂಪಾಯಿ ಲಾಸ್ ಆಗಿದೆ. ಇದನ್ನ ಯಾರು ತುಂಬಿಸ್ಕೊಡ್ತಾರೆ? ಇಟ್ ಈಸ್ ಬಿಕಾಸ್ ಆಫ್ ನಮಗೆ ಪ್ರಾಪರ್ ಆಗಿ ಆಕ್ಟ್ಸ್ ಇರಲಿಲ್ಲ, ನಮಗೆ ಪ್ರಾಪರ್ ಆಗಿ ಒಂದು ಪ್ರೊಸೆಸ್ ಇಲ್ಲ. ಸೊ ಈಗ ಅಗ್ರಿಕಲ್ಚರ್ ನಲ್ಲಿ ನಾವೊಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಒಂದು ಸೌತ್ ಕೊರಿಯಾದ ಒಂದು ಸ್ಟೀಲ್ ಪ್ಲಾಂಟ್ ಬಂದಿದ್ರು, ಅವರು ಕರ್ನಾಟಕದಲ್ಲಿ ನಾವು $12 ಬಿಲಿಯನ್ ನಾವು ದುಡ್ಡು ಹಾಕ್ಬಿಟ್ಟು ನಾವು ಸ್ಟೀಲ್ ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದ್ವು.
ಅಲ್ಲ, ನೀವು ರೈತರ ವಿಚಾರ ಮಾತಾಡಿ ಪ್ರಮುಖವಾಗಿ ಚಂದ್ರಶೇಖರ್, ನೀವು ಅಭಿವೃದ್ಧಿ ವಿಚಾರ ಹೇಳ್ತಾ ಇದ್ರೆ ನಾನು ಒಪ್ಕೋತೀನಿ, ಅಭಿವೃದ್ಧಿ ಅಂತಕ್ಕಂಥದ್ದು ಓಕೆ ಫೈನ್. ಆದ್ರೆ ಬೇರೆ ದೇಶದವರು ಹಂಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲಿನ ಸ್ಥಿತಿಗತಿಗಳೇ ಬೇರೆ ಇರುತ್ತೆ, ಭಾರತದ ಸ್ಥಿತಿಗತಿಗಳೇ ಬೇರೆ ಇರುತ್ತೆ. ಭಾರತ ರೈತರ ದೇಶ, ರೈತರೇ ನಮ್ಮ ದೇಶದ ಬೆನ್ನೆಲುಬು. ಆದರೆ ಈ ಸುಗ್ರೀವಾಜ್ಞೆಯಲ್ಲಿ ಅಡಕವಾಗಿರತಕ್ಕಂಥ ಅಂಶಗಳನ್ನು ನಾವು ಗಮನಿಸಿದ್ರೆ ಇದು ಏಕಾಏಕಿ ರೈತರಿಗೆ ಮಾರಕ ಅನ್ಸಲ್ವಾ? ಹಾಗಾದ್ರೆ ಫಲವತ್ತಾದ ಭೂಮಿಗಳು ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ನಮಗೆ ಜಮೀನು ಬಿಟ್ಕೊಡಿ ಅಂತಂದ್ರೆ ರೈತರು ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ? ಸರ್, ಇವರು ಎಲ್ಲ ಪ್ರತಿಯೊಂದು ಲ್ಯಾಂಡ್ ತೊಗೊಳಕ್ ಹೋಗ್ತಿಲ್ವಲ್ಲ. ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನೆಸೆಸರಿ ಇದೆ, ಡಿಫೆನ್ಸು ಮತ್ತೆ ಎನರ್ಜಿ ಸೆಕ್ಟರು ಮತ್ತೆ ಇನ್ನೂ ಒಂದು ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಮಾತ್ರ. ಈಗ ಚಂದ್ರಶೇಖರ್ ಇವಾಗ ಕೇಳಿ, ಫುಡ್ ಇಂಡಸ್ಟ್ರೀಸ್ಗಳಿಗೆ ಸಾಮಾನ್ಯವಾಗಿ ನದಿ ತಟಗಳು ಬೇಕಾಗುತ್ತೆ, ಯಾಕೆಂದ್ರೆ ಅವರಿಗೆ ನೀರು ಬೇಕಾಗುತ್ತೆ. ಈಗ ಕಪಿಲಾ ನದಿ, ನಂಜನಗೂಡು ಸುತ್ತಮುತ್ತ ಇರತಕ್ಕಂಥ ಕಪಿಲಾ ನದಿ ತಟದಲ್ಲಿ ರೈತರು ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ, ಕಾವೇರಿ ನದಿ ತಟದಲ್ಲಿ ರೈತರು ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ. ಅವ್ರು ಬಂದು ಫುಡ್ ಇಂಡಸ್ಟ್ರಿ ಅವರು ನಮಗೆ ಈ ಜಾಗ ಬಿಟ್ಕೊಡಿ ಅಂತ ಹೇಳಿದ್ರೆ ಹಾಗಾದ್ರೆ ಇವರೆಲ್ಲರನ್ನು ಬಿಟ್ಕೊಟ್ಬಿಡ್ಬೇಕು, ಈ ಎಲ್ಲ ಜಮೀನು ಕೊಟ್ಬಿಡ್ಬೇಕಾ ಹಾಗಾದ್ರೆ? ಅವ್ರು ಕೇಳದೆ ಅಂತೆ ಜಾಗ. ಸರ್, ಇದೇ ಕ್ವಶನ್ ಸಿಂಗೂರ್ನಲ್ಲೂ ಕೂಡ ಅದನ್ನೇ ಕೇಳಿದ್ರು ಟಾಟಾದವ್ರಿಗೆ. ಸಿಂಗೂರ್ನಲ್ಲಿ ಕೂಡ ಇದೇ ಸಮಸ್ಯೆ ಬಂದಿದ್ದು. ಅವ್ರು ಹೇಳಿದ್ರು ನಾವೆಲ್ಲ ಬರೀ ಫರ್ಟೈಲ್ ಲ್ಯಾಂಡ್ ಇದೆ, ಫರ್ಟೈಲ್ ಲ್ಯಾಂಡ್ ಇರೋದ್ರಿಂದ ನಾವು ಸಿಂಗೂರ್ನಲ್ಲಿ ಟಾಟಾ ಕಂಪನಿ ಕಾರ್ ಕಂಪನಿ ಮಾಡೋದಕ್ಕೆ ಜಾಗ ಕೊಡಲ್ಲ ಅಂತ ಜಗಳ ಮಾಡಿದ್ರು. ಬೇಸಿಕಲಿ ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ಹೇಳಿದ್ರೆ ಇದನ್ನ ಇಂಡಿಯನ್ಸ್ ಯಾರು ಮಾಡ್ತಿಲ್ಲ, ಇಂಡಿಯಾದ ರೈತರು ಯಾರು ಮಾಡ್ತಿಲ್ಲ. ಇಂಡಿಯಾ ರೈತರು ಅವರು ಬಹಳಷ್ಟು ಡೆವಲಪ್ಮೆಂಟ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಕೆಲವು ರೈತರ ಸಂಘದವರು, ಕಾಳಜಿರೋರು, ಕೆಲವೊಂದು ವಿಷಯ ಹೇಳಿದ್ರು ಕೂಡ ಬಹಳಷ್ಟು NGOಗಳು US, ಯುರೋಪ್, ಕೆಲವೊಂದು ನಮಗೆ ಭಾರತಕ್ಕೆ ವಿರೋಧಿ ದೇಶಗಳ ಜೊತೆಗೆ ಫಂಡ್ಸ್ ತಗೊಂಡು ಈ ದೇಶದ ವಿರುದ್ಧವಾಗಿ ನಮ್ಮ ದೇಶ ಬೆಳಿಬಾರ್ದು, ನಮ್ಮ ದೇಶ ಇದ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡ್ತಿದ್ದಾರೆ. ಸರ್, ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನಮ್ಮ ರೈತರಿಗೆ ನೀವು ಕಪಿಲಾ ನದಿ ತೀರದಲ್ಲೇ ಹೇಳಿದ್ರೆ, ನಂಜನಗೂಡದಲ್ಲೇ ನೀವು ವಿಷಯ ಹೇಳ್ತಿದ್ದೀರಾ. ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ವೇರ್ ಹೌಸ್ ಬೇಕಲ್ಲಿ. ಏನ್ ನಮ್ಮ ರೈತರು ಬೆಳಿತಾರೆ, ಫಾರ್ ಎಕ್ಸಾಂಪಲ್ ಟೊಮೆಟೊನಾದ್ರೂ ಬೆಳಿಬೋದು, ಕಬ್ಬಾದ್ರೂ ಬೆಳಿಬೋದು, ಅಥವಾ ಏನೇ ಒಂದು ಪದಾರ್ಥ ಹಾಲು ಇರ್ಬೋದು, ಅದನ್ನ ಮಾಡೋದಕ್ಕೆ ಒಂದು ದೊಡ್ಡದೊಂದು ವೇರ್ ಹೌಸ್ ಇದ್ದು, ಸೈಂಟಿಫಿಕ್ ವೇರ್ ಹೌಸ್ ಇದ್ರೆ ಅದು ಒಳ್ಳೇದ ಕೆಟ್ಟದ? ಸೊ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲ್ಯಾಂಡ್ ಬೇಕೇ ಬೇಕು. ಸೊ ವಿ ಹ್ಯಾವ್ ಟು ಚಂದ್ರಶೇಖರ್ ಅವರೇ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಗೊತ್ತಾಯ್ತು, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ತಮಗೆ ಚಂದ್ರಶೇಖರ್ ಅವರೇ. ಸೊ ಕೇವಲ ಆರಂಭದಲ್ಲಿ ನಾನು ಅಭಿಪ್ರಾಯವನ್ನು ಮಾತ್ರ ಕೇಳಿದ್ದೀನಿ. ಚಂದ್ರಶೇಖರ್ ಅವರ ಪ್ರಕಾರ ಇಂಥ ಸುಗ್ರೀವಾಜ್ಞೆಗಳ ಅಗತ್ಯ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಇನ್ನೂ ತುಂಬಾ ಹಿಂದೆ ಇದ್ದೀವಿ. ಚೀನಾದವರು 1960ರಲ್ಲೇ ಇಂಥ ಒಂದು ಸುಗ್ರೀವಾಜ್ಞೆಯನ್ನು ತಂದು ಅವರು ಜಮೀನು ಅಕ್ವೈರ್ ಮಾಡಿಕೊಂಡು ಈಗ ನಾಗಾಲೋಟದಲ್ಲಿ ಸಾಕ್ತಾ ಇದ್ದಾರೆ. ನಾವಿನ್ನೂ ಹಿಂದೆ ಬಿದ್ದಿದ್ದೀವಿ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮೋದಿ ಅವರ ನಿರ್ಧಾರ ಸರಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಚರ್ಚೆಯನ್ನು ಮುಂದುವರಿಸ್ತೀನಿ ನಾನು ನಮ್ಮ ಸ್ಟುಡಿಯೋದಲ್ಲಿ ಇರತಕ್ಕಂಥ ಅತಿಥಿಗಳ ಜೊತೆ ಒಂದು ಪುಟ್ಟ ಬ್ರೇಕ್ನ ನಂತರ. ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸರ್ಕಾರ ಭೂಸ್ವಾಧೀನ ಕಾಯ್ದೆ 2013ಕ್ಕೆ ಸುಗ್ರೀವಾಜ್ಞೆ ತಂದು ಈಗಾಗಲೇ ತಿದ್ದುಪಡಿ ತಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದು ರೈತರಿಗೆ ಮಾರಕ ಅಂತ ಕೆಲವು ರೈತ ಮುಖಂಡರು ಅಥವಾ ರೈತರು ಕೂಡ ಹೇಳ್ತಾ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾದಂತಹ ಕೆಲವು ಅಂಶಗಳನ್ನ ಕೂಡ ನಾವು ನಿಮಗೆ ಕೊಟ್ಟಿವಿ. ಚಂದ್ರಶೇಖರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಮಾತನಾಡಿಸ್ತೀನಿ. ಸರ್, ತಮ್ಮ ವೈಯಕ್ತಿಕ ಅಭಿಪ್ರಾಯ ಈ ಸುಗ್ರೀವಾಜ್ಞೆಯ ಬಗ್ಗೆ? ನೋಡಿ, ಸುಗ್ರೀವಾಜ್ಞೆಯನ್ನ ತರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಇಂಥ ನೀತಿ ನಮಗೆ ಅತ್ಯಂತ ಮಾರಕವಾದ್ದು. ನಮ್ಮ ಫಂಡಮೆಂಟಲ್ ರೈಟ್ಸ್, ನಮ್ಮ ಮೂಲಭೂತ ಹಕ್ಕುಗಳು ಅಂತ ಏನು ಪ್ರಜಾಪ್ರಭುತ್ವದಲ್ಲಿ ಕರಿತೀವಿ, ನಮ್ಮ ಹಕ್ಕುಗಳನ್ನೇ ಮೊಟಕು ಮಾಡ್ತಕ್ಕಂಥ ಇಂಥ ಕಾಯ್ದೆಯನ್ನ ನಾವು ಮೊದಲನೇದಾಗಿ ವಿರೋಧ ಮಾಡ್ತೇವೆ. ಹೇಗೆ ಸರ್ ಹಕ್ಕುಗಳನ್ನ ಮೊಟಕು ಮಾಡ್ತಾರೆ? ಯಾಕಂದ್ರೆ ನನ್ನ ಜಮೀನ ಸರ್ಕಾರ ನನಗೆ ಗೊತ್ತಿಲ್ದಂಗೆ ಮುಟ್ಟುಗೋಲಾಕಂತಾರೆ ಅಂದ್ರೆ ಏನು ಉಳಿತು? ಇಲ್ವಲ್ಲ. ಈಗ ಅವರು ಈ ಗೊತ್ತಿಲ್ದಂಗೆ ಅನ್ನಲ್ಲ, ನೇರವಾಗಿ ನನ್ನ ಹಕ್ಕನ್ನ ಕಿತ್ಕೊಂಡ್ಬಿಡ್ತಾರೆ. ನನ್ನ ಭೂಮಿಯನ್ನ ರೈಟ್ ಟು ಲಿವ್ ಅಂತ ಹೇಳ್ತಾರೆ. ಹೌದು, ನನ್ನ ಬದುಕುವ ಹಕ್ಕನ್ನ, ನನ್ನ ಫಂಡಮೆಂಟಲ್ ಮೂಲಭೂತ ಹಕ್ಕುಗಳನ್ನ ನೇರವಾಗಿ ಕಿತ್ಕೊಳ್ಳುವಂತ ಕಾಯ್ದೆಯೇ ಇದು.
ಆ ಕಾರಣಕ್ಕೆ ಮೊದಲನೇದಾಗಿ ಈ ಕಾಯ್ದೆಯನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಸರಿ, ಓಕೆ. ಎರಡನೇದಾಗಿ ಸಂತ್ರಸ್ತರು, ಅವರು ಭೂಮಿಯನ್ನ ಕಳೆದುಕೊಳ್ಳತಕ್ಕಂಥವ್ರು, ಅವರಿಗೆ ಯಾವ ರೀತಿ ಪರಿಹಾರ ಕಾರ್ಯಯೋಜನೆಗಳನ್ನ ತಯಾರು ಮಾಡಿದ್ರಿ? ನಿಮ್ಮ ಹತ್ರ ಇಲ್ಲ. ಹೌದು. ಈಗಾಗಲೇ ಡೆಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಭೂಮಿ ಕೊಟ್ಟವರು ಇನ್ನೂ ಪರಿಹಾರವನ್ನ ತಗೊಂಡಲ್ಲೇ 50 ವರ್ಷ ಆದ್ರೂ ಅವ್ರು ಎಣಗಾಡ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ಯಾವ ನೀತಿಯನ್ನ ನೀವು ಎತ್ತಿ ಹಿಡಿತೀರಿ? ಯಾವ ನೀತಿಗೆ ಪೂರಕವಾಗಿದೆ ನಿಮ್ಮ ಸುಗ್ರೀವಾಜ್ಞೆ? ಇದು ದೇಶದ ಜನರ ಗಮನಕ್ಕೆ ಬರೋದು ಬೇಡವಾ? ಇದು ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಆಗೋದು ಬೇಡವಾ? ರೈತರಿಗೆ ನನ್ನ ವಿರುದ್ಧ ಐತೆ, ಪರ ಇದೆ, ಅಥವಾ ನನ್ನ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ನೀಡೋದು ಬೇಡ. ಆದರೆ 2013ರಲ್ಲಿ UPA ಗವರ್ನಮೆಂಟ್ ಇದ್ದ ಸಂದರ್ಭದಲ್ಲೂ ಕೂಡ ಭೂಸ್ವಾಧೀನದಲ್ಲಿ ನ್ಯಾಯಯುತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಕಾಯ್ದೆ 2013 ಅಂತ ತಿದ್ದುಪಡಿ ತಂದರು. ಅಲ್ಲಿ 2 ಅಂಶಗಳು ಅಡಕವಾಗಿತ್ತು, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ. ಇಲ್ಲಿ ಅವೆರಡನ್ನೂ ತೆಗೆದುಹಾಕಿದ್ದಾರೆ. ಹಾಗಾದ್ರೆ ರೈತರಿಗೆ ಪುನರ್ವಸತಿನೂ ಇಲ್ಲ, ಪುನರ್ವ್ಯವಸ್ಥೆನೂ ಇಲ್ಲ. ನೋಡಿ, ಇದೇ ಕಾರಣಕ್ಕೆ ನಮ್ದು ಮೂಲಭೂತವಾದ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದೀವಿ. ಇದು ಸಂಪೂರ್ಣ ದೇಶದ ರೈತರು ಸಂಪೂರ್ಣವಾಗಿ ವಿರೋಧ ಮಾಡಬೇಕಾದಂತ ವಿಷಯ. ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಈ ಭೂಮಿಯ ವಿಷಯದಲ್ಲೇ ಏನು ನರೇಂದ್ರ ಮೋದಿ ಅವರ ಗರ್ವಭಂಗ ಆಗುತ್ತೆ, ಈ ಗರ್ವಭಂಗವನ್ನ ಇಡೀ ದೇಶದ ರೈತರು ಇದನ್ನು ವಿರೋಧ ಮಾಡೋದ್ರ ಮೂಲಕ ಈ ಕಾಯ್ದೆಯನ್ನ ಈ ದೇಶದಲ್ಲಿ ಇದನ್ನ ನಿಲ್ಲಿಸಾಕ್ತಾರೆ. ಎಸ್ ರವಿಕೃಷ್ಣ ರೆಡ್ಡಿ, ಈ ಕಾಯ್ದೆ ಪ್ರಮುಖವಾಗಿ ಬೇರೆ ಬೇರೆ ಸುಗ್ರೀವಾಜ್ಞೆ ತಂದಿರೋದನ್ನ ಬಿಟ್ಬಿಡೋಣ. ಈ ಕಾಯ್ದೆ ಏನಾದರೂ ಒಂದು ವೇಳೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿದ್ದಿದ್ರೆ ಖಂಡಿತವಾಗಿ ಇದಕ್ಕೆ ಬಹುಮತ ಸಿಗ್ತಿರ್ಲಿಲ್ಲ ಅಂತ ನನಗನ್ನಿಸುತ್ತೆ. ತಾವೇನು ಹೇಳ್ತೀರಾ? ಬಹುಮತ ಲೋಕಸಭೆಯಲ್ಲಿ ಬೇರೆ ಪಕ್ಷಗಳೆಲ್ಲ ಬಿಜೆಪಿಯ ಸದಸ್ಯರು ಸಹ ವಿರೋಧ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅದಕ್ಕಿಂತ ಮೊದಲು ಈಗ ನಾನು ಒಂದು ವಿಚಾರ ಹೇಳಬೇಕು, ಸುಗ್ರೀವಾಜ್ಞೆಗಳ ಬಗ್ಗೆ. ನಾನು ಸ್ವತಃ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಾಗಿನಿಂದಾನು ಮೋದಿ ಅಂತ ಅವ್ರನ್ನ ಮತ್ತು ಅವರ ಪಕ್ಷದ ಸಿದ್ಧಾಂತಗಳನ್ನ ವಿರೋಧಿಸ್ಕೊಳ್ತಾನೆ ಬಂದವನು. ಆದ್ರೆ ಯಾವತ್ತು ಬಿಜೆಪಿ ಬಹುಮತಕ್ಕೆ ತಗೊಳ್ತು MP ಸೀಟಲ್ಲಿ, ಅವ್ರಿನ್ನೂ ಪ್ರಧಾನಿ ಆಗೋದಕ್ಕೆ ಮೊದಲು ಅವ್ರು ಹೋಗಿ ಪಾರ್ಲಿಮೆಂಟ್ ನ ಸಂಸತ್ ಮುಂದೆ ತಲೆ ಇಟ್ಟು ನಮಸ್ಕಾರ ಮಾಡಿದ್ರು. ನಮ್ಗೆಲ್ಲ ಖುಷಿ ಆಯ್ತು, ಕನಿಷ್ಠ ಇವರು ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡುವಂತವ್ರು ಆಗ್ತಿದ್ದಾರೆ ಅಂತ. ಆದ್ರೆ ಅದಾದ ನಂತರ ಇತ್ತೀಚೆಗೆ ನಡೀತಿರೋ ಈ ಸುಗ್ರೀವಾಜ್ಞೆ, ನೀವೇ ಹೇಳ್ತೀರಿ 11-12 ಸುಗ್ರೀವಾಜ್ಞೆಗಳನ್ನು ಸರ್ವಾಧಿಕಾರದತ್ತ ಹೋಗ್ತಿರುವಂತಹ ದಾರಿನೇ ಹೊರತು ಇದು ಸಂಸದೀಯ ನಡವಳಿಕೆಗಳಿಗೆ ಅಥವಾ ಸಂಸದೀಯ ಪ್ರಜಾಪ್ರಭುತ್ವ ಏನಿದೆ ಅದನ್ನ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡ್ತಿರುವಂತದ್ದು. ಈ ಸುಗ್ರೀವಾಜ್ಞೆಗಳು ಬರ್ತಾ ಇದೆ ಅಂದ್ರೆ ಏನು ಅಂದ್ರೆ, ಎಲ್ಲಿರುವಂತಹ MP ಗಳು ಯಾರಿದ್ದಾರೆ, ಸಂಸತ್ ಸದಸ್ಯರು, ಅದು ಲೋಕಸಭಾ ಸದಸ್ಯರು, ಅವರನ್ನ ಕೀಳಾಗಿ ಕಾಣುವಂತಹ ಮತ್ತು ಜನಾದೇಶವನ್ನ ಕಾಲ ಕಸವಾಗಿ ಮಾಡುವಂತಹ ಒಂದು ಗರ್ವದ ಲಕ್ಷಣ, ಸರ್ವಾಧಿಕಾರದ ಲಕ್ಷಣ. ಈಗ ನಾವು ಮೂವರು ಬಹುಶಃ ನೀವು ಸೇರಿದಂಗೆ ನಾವೆಲ್ಲ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರೋ. ಭೂಸ್ವಾಧೀನ ಅಂದ್ರೆ ಏನು ಅಂದ್ರೆ, ಆಗ್ಲೇ ಕೋಡಿಹಳ್ಳಿ ಅವರು ಹೇಳಿದಾಗೆ, ರೈತರಿಗೆ ಒಂದು ಸಲ ನಿಮ್ಮ ಜಮೀನನ್ನ ಸ್ವಾಧೀನ ಮಾಡ್ಕೊಳ್ತಿದೀವಿ ಅಂದ್ರೆ ಯಾವ ಕೋರ್ಟು, ಸುಪ್ರೀಂ ಕೋರ್ಟ್ ತನಕ ಹೋದ್ರು ಅವರಿಗೆ ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ. ಸ್ವಾಧೀನ ಅಂದ್ರೆ ಮುಗಿದೋಯ್ತು, ಅದು ಒನ್ಸ್ ಫಾರ್ ಆಲ್. ಮತ್ತೆ ಅದಕ್ಕಾಗಿನೇ ನಾವು KDB ಇಂದ ನಾನು ಸಹ ಇಲ್ಲಿ ಬೊಮ್ಮಸಂದ್ರ ಅಂತ ನಮ್ಮ ಊರು, ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ, ಇದು ನಾರಾಯಣ ಹೃದಯಾಲಯ ಎಲ್ಲ ಇರುವಂತಹ ಊರು. ನಮ್ಮೂರಿನಲ್ಲಿ 80ನೇ ಇಸ್ವಿನಲ್ಲೇ ಸುಮಾರು 300-400 ಎಕರೆ ಅಕ್ವೈರ್ ಆಗಿದ್ದನ್ನು ನಾನು ನೋಡಿದ್ದೀನಿ. KDB ಅನ್ನೋದು ಎಷ್ಟು ಬೇಜವಾಬ್ದಾರಿತನದಿಂದ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಸಹ ನೋಡಿದ್ದೀನಿ. ಈ ಹಿನ್ನೆಲೆಯಲ್ಲೇ ಈ ಸ್ವಾಧೀನಗಳು, ಭೂಸ್ವಾಧೀನಗಳು ಆಗ್ತಿರುವಾಗ ರೈತರು ಬಹಳಷ್ಟು ಕಷ್ಟ ನಷ್ಟಗಳು ಅನುಭವಿಸ್ತಾರೆ. ಅವ್ರಿಗೆ ಕೃಷಿ ಅನ್ನೋದೊಂದು ಆ ಜೀವನ ಪದ್ಧತಿ, ಅವ್ರಿಗೆ ಬೇರೆ ವ್ಯವಸಾಯ ಬಿಟ್ಟು ಬೇರೆ ಉದ್ಯೋಗನೇ ಗೊತ್ತಿಲ್ಲ. ನೀವು ಇಡೀ ಅವ್ರದ್ದು ಜಮೀನು ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ಕೆಲವೊಬ್ಬರಿಗೆ ಅರೆಕಾಸಿನ ಮಜ್ಜಿಗೆ ಅಷ್ಟೇ ಪರಿಹಾರ ಸಿಗೋದು. ಕೃಷಿ ಅವಲಂಬಿತರು ಯಾರಿದ್ದಾರೆ ಅವ್ರು ಯಾರಿಗೂ ಬೇರೆ ಕಡೆ ಹೋಗಿ ರಿಹಾಬಿಲಿಟೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ದೌರ್ಭಾಗ್ಯದಲ್ಲಿ ಇದಕ್ಕಾಗಿನೇ UPA ಸರ್ಕಾರ ಇವತ್ತು ಸ್ಪೀಕರ್ ಆಗಿರುವಂತಹ ಸುಮಿತ್ರಾ ಮಹಾಜನ್ ಅವರ ನೇತೃತ್ವದಲ್ಲಿ 2 ವರ್ಷದಿಂದ ಈ ಕಮಿಟಿ ಮಾಡಿ ಅದರಲ್ಲಿ ರಾಜನಾಥ್ ಸಿಂಗ್, ಸುಷ್ಮಾ ಸ್ವರಾಜ್ ಪಕ್ಷಾತೀತವಾಗಿ UPA ಸರ್ಕಾರದಲ್ಲಿ ಬಿಜೆಪಿಯವರು ಸೇರ್ಕೊಂಡಂಗೆ ಈ 70% ಕನ್ಸೆಂಟ್ ಇರಬೇಕು ರೈತರದು, ಅದ್ರದ್ದು ಸೋಷಿಯಲ್ ಅಸೆಸ್ಮೆಂಟ್, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗ್ಬೇಕು, ಇವೆಲ್ಲ ಹೇಳ್ತಿರಲ್ವಾ. ಮತ್ತೆ 5 ವರ್ಷದಲ್ಲೇ ಆ ಪ್ರಾಜೆಕ್ಟ್ ಬರ್ಲಿಲ್ಲ ಅಂದ್ರೆ, ಯಾಕಂದ್ರೆ ಈಗ ನೀವು ಜಮೀನ್ ಕಿತ್ಕೊಂಡ್ಬಿಡ್ತೀರಾ, ಆ ರೈತರು ಅಲ್ಲಿರೋರು ಕನಿಷ್ಠ ವಾಚ್ಮನ್ ಕೆಲಸನಾದ್ರು ಮಾಡೋದಕ್ಕೆ ಹೋಗ್ಬೇಕಲ್ಲ. ಫ್ಯಾಕ್ಟ್ರಿನೇ 5 ವರ್ಷ 10 ವರ್ಷ ಆದ್ಮೇಲೆ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಅವ್ರು ಇನ್ನೆಲ್ಲಿ ನಗರಕ್ಕೆ ಸ್ಲಮ್ಗಳಿಗೆ ಹೋಗಬೇಕು. ಈ ತರ ಖಂಡಿತ. ಇನ್ನು ಚಂದ್ರಶೇಖರ್ ಅವರೇ, ಸಾಮಾನ್ಯವಾಗಿ 1894ರಲ್ಲೇ ಈ ಭೂಸ್ವಾಧೀನ ಕಾಯ್ದೆ ಅಂತಕ್ಕಂಥ ಜಾರಿಗೆ ಬಂತು. ಆ ಕಾಯ್ದೆಯಲ್ಲಿರ್ತಕ್ಕಂಥ ಕೆಲವೊಂದು ಅಡಕವಾಗಿರ್ತಕ್ಕಂಥ ಅಂಶಗಳನ್ನ ಇವರು ಸ್ವಲ್ಪ ಮೇಲ್ಗಡೆ ಬ್ರಷ್ ಅಪ್ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಭೂಸ್ವಾಧೀನಗಳಾಗಿದೆ, ಬೇರೆ ಬೇರೆ ಸರ್ಕಾರಗಳು ಬಂದಾಗಲೂ ಕೂಡ ಸ್ವಲ್ಪ ಮಟ್ಟಿನ ತಿದ್ದುಪಡಿ ತಂದಿದೆ. ಆಗಲೂ ಕೂಡ ರೈತರ ಜಮೀನುಗಳನ್ನು ಕೈಗಾರಿಕೆ ಮುಂತಾದ ಅಭಿವೃದ್ಧಿಗಳಿಗೆ ನಾವು ಬಳಸ್ಕೊಳ್ಬೋದು ಅಂತ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಅವಾಗೆಲ್ಲ ಯಾಕೆ ನಿಮ್ಮ ಹೋರಾಟಗಾರರ ಕೂಗುಗಳು ಕೇಳಬರಲಿಲ್ಲ? ನೋಡಿ,
ದೇಶದಲ್ಲಿ 2-3 ಸಾರಿ ಭೂ ಸುಧಾರಣಾ ಕಾಯ್ದೆಗಳು ತಿದ್ದುಪಡಿ ಹೌದು, ಆಯ್ತು. ಈ ಎಲ್ಲ ಕಾಯ್ದೆಗಳು ತಿದ್ದುಪಡಿಯಾಗಿದ್ದು ಸಾಮಾನ್ಯ ರೈತನಿಗೆ ಭೂಮಿ ಹಂಚಿಕೆಯಲ್ಲಿ ಸಮಾನವಾದಂತ ನ್ಯಾಯ ಕೊಡಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ ಕೃಷಿ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಭೂ ಸುಧಾರಣೆಗಳಲ್ಲಿ ತಿದ್ದುಪಡಿಯನ್ನ ತಂದ್ರು. ಹೆಚ್ಚು ಉತ್ಪಾದನೆಗೆ ಆದ್ಯತೆಯನ್ನ ಕೊಟ್ಟು ಒಂದೊಂದು ಕಡೆ ಎಲ್ಲಿ ಪಾಪ ಕಟ್ಟ ಕಡೆಯ ಮನುಷ್ಯ ಆ ಭೂಮಿಯನ್ನ ನಾನು ಒಂದು ಸಾರಿ ನನ್ನ ಹಕ್ಕನ್ನ ಪಡೆದು ಸಾಯಬೇಕು ಅಂತ ಇದ್ದ ಅಂಥವ್ರಿಗೆ ಭೂಮಿಯ ಹಕ್ಕನ್ನು ಕೊಡೋದಕ್ಕೆ ಭೂ ಸುಧಾರಣಾ ಕಾಯ್ದೆ ಕೆಳಗಡೆ ನಾವು ಅನುಕೂಲಗಳನ್ನ ಮಾಡಿಕೊಟ್ವಿ. ಅದರ ಕೆಳಗಡೆನೆ ಕೈಗಾರಿಕೆ, ಹೆದ್ದಾರಿಗಳು, ರೈಲ್ವೆ ಇತ್ಯಾದಿಗಳಿಗೂ ಕೂಡ ಸರ್ಕಾರದಲ್ಲಿ ನಾವು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಕೊಡಕ್ ಮಾಡಿದ್ದೀವಿ. ಈಗ ಆ ರೈತರಿಗೆ ನಾವು ಮನವೊಲಿಸಿ ಇದು ಸಾರ್ವಜನಿಕ ಉದ್ದೇಶಕ್ಕೆ ನಾವು ಪಡಿತಾ ಇದ್ದೀವಿ, ನೀವು ಮುಕ್ತವಾಗಿ ಬಿಟ್ಕೊಡ್ಬೇಕು ಅನ್ನೋದನ್ನ ಆ ಕಾಯ್ದೆ ಕೆಳಗಡೆ ನಾವು ಪ್ರಸ್ತಾವನೆ ಮಾಡ್ಕೊಂಡಿದ್ದೀವಿ. ಅದ್ರ ಕೆಳಗಡೆ ಕಾಯ್ದೆ ಮುಂದುವರಿತಾ ಬಂದಿದೆ. ಇದಾದ ನಂತರ ಏನಾಯ್ತು, ಕಳೆದ ಬಾರಿ ಏನು UPA ಗವರ್ಮೆಂಟ್ ಡೆಲ್ಲಿಯಲ್ಲಿ ಇರುವಾಗ ನೋಯ್ಡಾದಲ್ಲಿ, ಉತ್ತರ ಪ್ರದೇಶ ನೋಯ್ಡಾದಲ್ಲಿ ರೈತರು ಗಲಾಟೆ ಏನಾಯ್ತು, ಫೈರಿಂಗ್ ಏನಾಯ್ತು, ರೈತರು ಏನು ಹತರಾದ್ರು. ಆ ನಂತರ UPA ಸರ್ಕಾರ ತನಗೆ ಆಲೋಚನೆಯನ್ನ ಮರು ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಂತದಲ್ಲಿ ಅದನ್ನ ಕೈ ಬಿಟ್ಟಿತ್ತು ಕೂಡ. ಹೌದು, ಆ ನಂತರ ಮರು ಪರಿಶೀಲನೆ ಮಾಡೋದು ಹೊರಟಿತ್ತು. ಆ ಸಂದರ್ಭದಲ್ಲಿ 2013ರ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯನ್ನ ತಂದ್ರು. ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು, ಬಹುತೇಕ ಅದರಲ್ಲಿ ಬರ್ತಕ್ಕಂತ ನೀತಿಗಳನ್ನ ನಾವು ಇನ್ನು ಒಂದೊಂದಾಗಿ ಅಂಶಗಳ ಬಗ್ಗೆ ವಿಚಾರಣೆ ಮಾಡೋಣ. ರವಿಕೃಷ್ಣ ರೆಡ್ಡಿ, 2 ಅಂಶಗಳನ್ನ ನಿಮ್ಗೆ ಹೇಳ್ತೀನಿ. ಈಗ ತಿದ್ದುಪಡಿ ಆಗಿರೋದ್ರಲ್ಲಿ ನಂಬರ್ 1, ಭೂ ಸ್ವಾಧೀನಕ್ಕೆ ಇನ್ನು ರೈತರ ಒಪ್ಪಿಗೆ ಬೇಡ. ನಂಬರ್ 2, ಭೂ ಅವಲಂಬಿತ ಸಂತ್ರಸ್ತರಿಗೆ ಕೆಲಸ ನೀಡೋ ಅಗತ್ಯ ಇಲ್ಲ. ಈ 2 ವಿಚಾರ. ಇನ್ನು ಮುಂದೆ ರೈತರ ಒಪ್ಪಿಗೆ ಬೇಡವಾ? ಹಾಗಾದ್ರೆ ಎಲ್ಲೋ ಹೋಗ್ಬಿಟ್ಟು ಯಾರೋ ಒಬ್ಬ ದೊಡ್ಡ ಇವ್ರು ಬರ್ತಾರೆ, ಯಾರೋ ಕೈಗಾರಿಕೋದ್ಯಮಿ ಬರ್ತಾರೆ, ನಮ್ಮ ರಾಜ್ಯಕ್ಕೆ ಬರ್ತಾರೆ, ಫಲವತ್ತಾದ ಜಮೀನು, ಕಬ್ಬು ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ತುಂಬಾ ಹಸಿರು ಫಲವತ್ತಾದ ಜಾಗ ಕಾಣುತ್ತೆ, ಇದ್ರಲ್ಲಿ ಒಂದು 50 ಎಕರೆ ಕೊಡ್ರಪ್ಪ ಅಂತಾರೆ. ನೀವು ಆ ರೈತರನ್ನ ಕೇಳ್ದೇನೆ ನೀವು ಅವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀರಾ? ಈ ಸ್ವಾಧೀನ ಆಗೋದು ಯಾವ್ದೋ ಒಂದು ಹಳ್ಳಿನಲ್ಲಿ 20 ಎಕರೆ 50 ಎಕರೆ ತಗೊಳ್ತಾರಲ್ಲ, ಸಾವಿರಾರು ಎಕರೆಗಳ ಸ್ವಾಧೀನ. ಬಹುತೇಕ 50 ಎಕರೆ ಬೇಕಿದ್ರೆ ಅವರು 500 ಎಕರೆಗೆ ಹಳ್ಳಿ 2-3-4 ಹಳ್ಳಿಗಳ ಜನ ತಮ್ಮ ಏನು ಪರಂಪರೆ ಇತ್ತು ಅದನ್ನೆಲ್ಲ ಕಳ್ಕೊಂಡು ಆಚೆ ಹೋಗುವಂತದ್ದು. ಈಗ ಅವರು ಚಂದ್ರಶೇಖರ್ ಅವ್ರು ಹೇಳ್ತಾ ಇದ್ರು, ಏನು ದೇಶದ ಬೆಳವಣಿಗೆಗೆ ಬೇಕು ಅಂತ. ಹೌದು, ದೇಶದ ಬೆಳವಣಿಗೆಗೆ ಬೇಕು. ರೈತರು ಸಹ ತಾವು ಮಾಡ್ತಿರುವಂತಹ ಅದನ್ನ ಬಿಟ್ಟು ಇನ್ನೊಂದು ಹೋಗ್ಬೇಕು ಅನ್ನೋ ಕೊಡೋದಿಕ್ಕೆ ಸಿದ್ಧ ಇದ್ದಾರೆ. ಆದ್ರೆ ಯಾವಾಗ ಈಗ ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ. ಗೈಡೆನ್ಸ್ ವ್ಯಾಲ್ಯೂ 10,000 ಇರುತ್ತೆ, ಆದ್ರೆ ಮಾರ್ಕೆಟ್ ವ್ಯಾಲ್ಯೂ 1 ಲಕ್ಷ 2 ಲಕ್ಷ ಇರುತ್ತೆ. ಕನಿಷ್ಠ ಅವ್ರ ಮಾರ್ಕೆಟ್ ವ್ಯಾಲ್ಯೂ ನಲ್ಲಿ 2-3 ಆದ್ರೂ ಕೊಟ್ಟರೆ ರೈತರು ಒಪ್ಕೊಳ್ತಾರೆ. ಅದಕ್ಕಾಗಿನೇ ಇದು ಗೈಡೆನ್ಸ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂನ ನಾವು ಮಾರ್ಕೆಟ್ ವ್ಯಾಲ್ಯೂನ ಹೇಳೋದು ಆಗೋದಿಲ್ಲ ಅಂತ ಹೇಳಿನೇ UPA ಸರ್ಕಾರದಲ್ಲಿ 70% ರೈತರ ಕನ್ಸೆಂಟ್ ಬೇಕು ಸಾರ್ವಜನಿಕ ಉದ್ದೇಶಕ್ಕಾಗಿ. ಯಾವ್ದಾದ್ರು ಪ್ರೈವೇಟ್ ಅವ್ರಿಗೆ ನೀವು ಅಕ್ವೈರ್ ಮಾಡ್ತೀರಾ, ಯಾವ್ದೋ ಒಂದು ಕಾಲೇಜ್ ಕಟ್ಟೋದಕ್ಕೋ ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರೈವೇಟ್ ಇದಕ್ಕೆ ಮಾಡ್ತೀರಾ ಅಂದ್ರೆ 80% ರೈತರ ಒಪ್ಪಿಗೆ ಬೇಕು ಅಂತ. 70% ರೈತರು ಯಾವಾಗ ಒಪ್ಕೊಳ್ತಾರೆ? ಹೌದು, ನಾವ್ ಇಲ್ಲಿ ಕೊಟ್ರು ನಮಗೆ ನಾವು ಜಾಸ್ತಿ ದುಡ್ಡು ಬರ್ತಾ ಇದೆ, ನಾವು ಅದನ್ನ ಕನಿಷ್ಠ ಇನ್ನೆಲ್ಲೋ ಇನ್ನೊಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ದೂರದಲ್ಲಿ ಹೋಗಿ ಜಮೀನ್ ತಗೊಂಡು ನಾವು ವ್ಯವಸಾಯನಾದ್ರು ಮಾಡಬಹುದು ಅಥವಾ ಇನ್ನೊಂದು 10 ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಬೇರೆ ಉದ್ದಿಮೆನಾದ್ರು ಮಾಡಬಹುದು ಅಂತ. ಈಗ ಅದು ಯಾವುದಕ್ಕೂ ಇಲ್ಲದಂಗೆ ಮಾಡ್ಬಿಟ್ಟು ಏನಾಗ್ಬಿಡ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇಟ್ಸ್ ಎ ಪೇ ಬ್ಯಾಕ್ ಟೈಮ್ ಫಾರ್ ದೆಮ್. ಅವರು ಕಾರ್ಪೊರೇಟ್ ಕಂಪನಿಗಳಿಂದ ಎಲೆಕ್ಷನ್ ನಡೆಸಿದ್ರು, ಅವರಿಗೆ ಕೊಡೋದಿಕ್ಕೆ ಮಾಡಿರುವಂತ ಇವರಿಗೆ ಯಾವಾಗ್ಲೂ ಸಹ ಗವರ್ಮೆಂಟ್ ಇದ್ರಲ್ಲಿ ಆಗ್ತಿರೋದೇ ಅದು. ಇನ್ನು ಕೊನೆ 2 ಅಂಶಕ್ಕೆ ಬಂದ್ಬಿಡ್ತೀನಿ ನಾನು, ಯಾಕೆಂದ್ರೆ ಮಧ್ಯದ ಆಮೇಲೆ ಮಾತಾಡೋಣ. ನಗರ ಪ್ರದೇಶದಲ್ಲಿ ಭೂಸ್ವಾಧೀನ ಮಾಡಿಕೊಂಡಂತಹ ಜಾಗದ ಮಾರುಕಟ್ಟೆ ಬೆಲೆಯ 4 ಪಟ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದು ಸ್ವಲ್ಪ ತಪ್ಪಾಯ್ತೋ ಏನೋ ಗೊತ್ತಿಲ್ಲ. ಏನ್ ನಗರ ಪ್ರದೇಶದ ಮಾರುಕಟ್ಟೆ ಬೆಲೆ ಏನಿದೆ ಅದು 2 ಪಟ್ಟು, ಗ್ರಾಮೀಣ ಪ್ರದೇಶದ ಮಾರುಕಟ್ಟೆಯ ಬೆಲೆ 4ರಷ್ಟು ಅಂತ ಇದೆ. ಅದನ್ನ ನಾವು ಮುಟ್ಟೋದಿಲ್ಲ, ಅದು ಹಾಗೇ ಇರ್ತದೆ ಅಂತೇಳಿ ಅವ್ರು ಹೇಳಿದ್ದಾರೆ. ಆದ್ರೂ ಕೂಡ ಇಲ್ಲೇನು ಪ್ರಶ್ನೆ ಬರ್ತದೆ ಅಂದ್ರೆ, ಈ ಬೆಲೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇಲ್ಲಿ ಹೇಗೆ? ಇದ್ರ ಬೆಲೆ ಜೊತೆಗೆ ನನ್ನ ಮೂಲಭೂತ ಹಕ್ಕುಗಳು. ಆಯ್ತು, ಅವ್ರು ಜಮೀನು ಕೊಟ್ಬಿಡ್ತಾರೆ, ನಾನು ಮುಂದೆ ಏನ್ ಮಾಡ್ಲಿ ದುಡ್ಡು ತಗೊಂಡು? ಈಗ ನೋಡಿ, ರೈತರು ಯಾರು? ಅವರು ವಾಣಿಜ್ಯೋದ್ಯಮಿಗಳಲ್ಲ, ಅವರು ನಿತ್ಯ ವ್ಯಾಪಾರಿಗಳಲ್ಲ. ಅವರಿಗೆ ಬಡ್ಡಿ ವ್ಯವಹಾರ ಮನಿ ಮಾಡಕ್ ಆಗಲ್ಲ, ಮಲ್ಟಿಪ್ಲೇ ಮಾಡತಕ್ಕ ವಿದ್ಯೆಗಳು ಇಲ್ಲ. ಹಾಗಾಗಿ ಅವರಿಗೆ ಗೊತ್ತಿರ್ತಕ್ಕಂಥದ್ದು ಕೃಷಿ, ಕೃಷಿಯ ಬದುಕು, ಕೃಷಿಯ ಸಂಸ್ಕೃತಿ ಒಳಗಡೆ ಬಂದಿರತಕ್ಕಂಥವ್ರು. ಹಾಗಾಗಿ ಅವರಿಗೆ ಮಲ್ಟಿಪ್ಲೇ ಮಾಡೋದು ಗೊತ್ತಿಲ್ಲ. ಹಾಗಾಗಿ ಹಣದ ವಿಷಯದಲ್ಲಿ
ಅವರು ಬಹಳ ತಾತ್ಸಾರ ರೈತರಿಗೆ. ಆ ದಿಕ್ಕಿನಲ್ಲಿ ನಾವು ಅವರಿಗೆ ಪುನರ್ವಸತಿಯ ಕೆಳಗಡೆ ಅವರಿಗೆ ಜೀವನದ ಭದ್ರತೆಯನ್ನ ಕೊಡಬೇಕು. ಆ ಜೀವನದ ಭದ್ರತೆಯ ಜೊತೆಗೆ ಒಂದು ಈ ತರದ ಮಾರುಕಟ್ಟೆಯ ಬೆಲೆಯನ್ನ ಹೆಚ್ಚು ಮಾಡಿ ಅದಕ್ಕೆ ಇಡಿಗಂಟನ್ನ ಕೊಟ್ಟು ಅವನ್ನ ಸಮಾಧಾನ ಮಾಡ್ತಕ್ಕಂಥ ಕೆಲಸಕ್ಕೆ ಇಂದಿನ ಸರ್ಕಾರದಲ್ಲಿ ಜಾರಿಗೆ ಬಂದಂತ ಬಿಲ್ಲಿನಲ್ಲಿ ಇದನ್ನ ಪ್ರಸ್ತಾವನೆ ಮಾಡಿದ್ದೀವಿ. ಆ ಅಂಶಗಳು ಇವೆಲ್ಲ ಆ ಅಂಶಗಳು ಅದನ್ನ ಇವರು ಸಾರಾಸಗಟಾಗಿ ಕೈ ಬಿಟ್ಬಿಟ್ರೆ ಏನಾಗ್ತದೆ? ರೈತರು ಬೀದಿಗೆ ಬರ್ಬೇಕಾಗ್ತದೆ. ಖಂಡಿತ ಖಂಡಿತ ಸರ್. ಅಂದ್ರೆ ಒಂದು ಸ್ಪಷ್ಟ ಆಯ್ತು, ರೈತರ ಮನವೊಲಿಸೋದಕ್ಕೆ ನಿಮಗೆ 4 ಪಟ್ಟು ದುಡ್ಡು ಕೊಡ್ತೀವಿ, 2 ಪಟ್ಟು ದುಡ್ಡು ಕೊಡ್ತೀವಿ, ನಿಜ ದುಡ್ಡು ಕೊಡ್ತೀರಾ, ಮುಂದೇನು ಬದುಕುವ ಹಕ್ಕು ನಂದು, ನಾನು ರೈತ, ಜಮೀನಿನಲ್ಲಿ ನಾನು ಉಳುಮೆ ಮಾಡಬೇಕು, ನೀವು ಅದನ್ನೇ ಕಿತ್ಕೊಂಡಿದ್ದೀರಾ, ಅಟ್ಲೀಸ್ಟ್ ಅದಕ್ಕೆ ಪರ್ಯಾಯವಾದ ಭೂಮಿಯನ್ನು ಕೊಡ್ತೀವಿ, ಜೊತೆಗೆ ಸ್ವಲ್ಪ ಪರಿಹಾರವನ್ನು ಕೊಡ್ತೀವಿ, ಆ ಥರ ಏನಾದರೂ ಚಿಂತನೆ ಮಾಡ್ಬೋದಾಗಿತ್ತು. ಆಮೇಲೆ ಇಲ್ಲಿ ಇನ್ನೊಂದು ಅಂಶವನ್ನು ಇವರು ಗಮನಿಸಿದಾರೋ ಇಲ್ಲ ಗೊತ್ತಿಲ್ಲ, ನಮ್ಮ GDP ದರ ಅಂತ ಏನಿರುತ್ತೆ ಆಹಾರೋತ್ಪನ್ನದ ಆಧಾರದ ಮೇಲೆ ನಿರ್ಧಾರವಾಗ್ತಕ್ಕಂಥದ್ದು. ಒಂದು ಕಡೆ ಇವರೆಲ್ಲರೂ ಕೂಡ ನಾವು GDP ದರವನ್ನು ಕಡಿಮೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲೆಲ್ಲ ಭೂ ಅಕ್ವೈರ್ ಮಾಡಿಕೊಂಡು ಎಲ್ಲವನ್ನು ಕೈಗಾರಿಕೆಗಳಿಗೆ ಕೊಡ್ತಾ ಇದ್ದಾರೆ. ಆಹಾರ ಉತ್ಪಾದನೆ ಮುಂದೊಂದು ದಿನ ದೊಡ್ಡ ಸವಾಲಾಗುತ್ತೆ ನಮ್ಮ ದೇಶಕ್ಕೆ. ಸೊ ಈ ವಿಚಾರವಾಗಿ ಮತ್ತೆ ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ. ಎಸ್, ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಮೋದಿ ಸುಗ್ರೀವಾಜ್ಞೆ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲೂ ಪ್ರಮುಖವಾಗಿ ಭೂಸ್ವಾಧೀನ ಕಾಯ್ದೆ 1894ರ ನಂತರ ತಿದ್ದುಪಡಿಗಳಾಗಿದ್ದು, ಈಗ ಕೇಂದ್ರ ಸರ್ಕಾರ ಅದಕ್ಕೆ ಸುಗ್ರೀವಾಜ್ಞೆಯನ್ನು ತಂದಿರತಕ್ಕಂಥದ್ದು. ಇದು ರೈತರಿಗೆ ವರವ ಶಾಪವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ರವಿಕೃಷ್ಣ ರೆಡ್ಡಿ, ಪಾಯಿಂಟ್ಸ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನನಗೆ ಬಹಳ ಅಟ್ರಾಕ್ಟ್ ಮಾಡಿದ ಒಂದು ಪಾಯಿಂಟ್ ಇದೆ, ಫಲವತ್ತಾದ ಭೂಮಿಯನ್ನೂ ಸ್ವಾಧೀನಕ್ಕೆ ಪಡೆಯಬಹುದು ಅಂತಕ್ಕಂಥ ಅಂಶ ಇದೆ. ನಾನು ಆಗಲೇ ಹೇಳಿದೆ ಚಂದ್ರಶೇಖರ್ ಅವ್ರಿಗೆ, 2 ಬೆಳೆ ತೆಗಿತಾ ಇರ್ತಾರೆ, ಹೆಂಗೋ ಅನುಕೂಲವಾಗಿರ್ತಾರೆ, 3 ಬೆಳೆ ತೆಗಿತಾರೆ, ಅದು ನದಿ ತಟದಲ್ಲಿರ್ತಕ್ಕಂಥದ್ದು, ನೀರಿನ ಸೌಲಭ್ಯ ಚೆನ್ನಾಗಿರ್ತಕ್ಕಂಥದ್ದು. ಅಂಥ ಕಡೆ ನನಗೊಂದು 100-200 ಎಕರೆ ಜಮೀನು ಬೇಕು ಅಂತ ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಕೇಳ್ಕೊಂಡಾಗ ಅವ್ರ ಗತಿ ಏನು? ಅವ್ರು ಎಲ್ಲಿ ಹೋಗಬೇಕು? ನೀವು 4 ಪಟ್ಟು ಚಂದ್ರಶೇಖರ್ 4 ಪಟ್ಟು ದುಡ್ಡು ಕೊಟ್ಟರು ಕೂಡ ಅದು ಆ ಜಮೀನಿಗೆ ಸಮನಾಗುತ್ತಾ? ಖಂಡಿತ ಯಾವುದೇ ಕಾರಣಕ್ಕೆ ಸಮಾನನೂ ಅಲ್ಲ, ಅದರಿಂದ ಅವನ ಭವಿಷ್ಯವೂ ರೂಪಿತವಾಗೋದಿಲ್ಲ. ಏನಂತೀರ? ಇಲ್ಲ, ಅದು ಬಹಳ ಸತ್ಯವಾದ ಮಾತು. ಆಗ್ಲೇ ಈ ನನ್ನ ಅನುಭವದ ಮೇಲೆ ಹೇಳ್ತೀನಿ. ಈಗ KADB ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನೇಕ ಕಡೆ. KADB ಅವರು, KHB ಅವರು, BD ಅವರು. ಸ್ವತಃ ನನ್ನ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿದ್ದು ರೈತರು ಅವರು ತಾತ್ಸಾರ ಅಂದ್ರು. ಕೊಡಿಹಳ್ಳಿ ಅವರು ಏನು ದುಡ್ಡಿನ ವಿಚಾರಕ್ಕೆ. ನನ್ನ ಪ್ರಕಾರ ತಾತ್ಸಾರಕ್ಕಿಂತ ರೈತರು, ನಾನೊಬ್ಬ ರೈತನ ಮಗನಾಗಿ ಹೇಳ್ತಿದ್ದೀನಿ, ಅಜ್ಞಾನಿಗಳು, ಒಂದು ರೀತಿಯ ತಿರಸ್ಕಾರ ಮತ್ತೆ ಅಹಂಕಾರ, ಇವೆಲ್ಲ ರೈತರನ್ನ ನಾವು ಕೆಲವೊಂದು ಕಟುವಾದ ಪದಗಳೆಲ್ಲ ವಿಮರ್ಶಿಸಬೇಕಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಬಂದ ತಕ್ಷಣ ಒಂದು ಮನೆ, ಒಂದು ಕಾರು, ಒಂದು ಬೈಕು, ಅವರು KADB ಅಂತವ್ರು ಆಗ್ಲಿ, ಸರ್ಕಾರ ಪುನರ್ವಸತಿ ಮತ್ತೆ ಪುನರ್ವ್ಯವಸ್ಥೆ ಅಂತಿರಲ್ವಾ, ಮೊದಲು ಮಾಡಬೇಕಾಗಿರೋದು ರೈತರನ್ನ ಯಾರ್ಯಾರು ಹೋಗಿ ಜಮೀನ್ ಕಳ್ಕೊಳ್ತಿರೋ ಅವ್ರನ್ನೆಲ್ಲ ಕರೆದು ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ಬೇಕು. ನೋಡ್ರಪ್ಪ, ನಿಮ್ಗೆ ಬೇರೆ ಉದ್ಯೋಗ ಬರೋದಿಲ್ಲ, ನೀವು ಇಂಜಿನಿಯರ್ ಆಗಕ್ಕಾಗಲ್ಲ, ನೀವು 30-40 ವರ್ಷ ಆಗಿರೋರು ಸೈಕಲ್ ರಿಪೇರಿ ಕಲ್ತ್ಕೊಳ್ಳೋದು ಕಷ್ಟ. ಹಾಗಾಗಿ ನೀವು ಬಂದಿರೋ ದುಡ್ಡನ್ನ ಏನೇನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಏನೇನು ಮಾಡಿದ್ರೆ ನೀವು ಜೀವನ ಕಟ್ಕೋಬಹುದು ಅನ್ನುವಂತ ಒಂದೇ ಒಂದು ಮಾನವೀಯ ಕಾಳಜಿ ಇರುವಂತಹ ಒಂದು ಕೆಲಸವನ್ನ KADB ಆಗಲಿ, ಈ ಸ್ವಾಧೀನ ಮಾಡ್ಕೊಳ್ಳೋ ಯಾವ ಸಂಸ್ಥೆಗಳು ಮಾಡಲ್ಲ. ಅವ್ರು ಏನು ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಸರ್ಕಾರದ ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಹಾಗಾಗಿ ಈ ರೈತರಿಗೆ ಇದು ಅಮಾನವೀಯ ಯಾಕಾಗ್ತಾ ಇದೆ ಅಂದ್ರೆ, ಮೊದಲು ಅವರಿಗೆ ನೀವು ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಯಾರಿಗೂ ಮಾರ್ಕೆಟ್ ವ್ಯಾಲ್ಯೂ ಸರ್ಕಾರ ಒಪ್ಕೊಳ್ಳೋದೇ ಇಲ್ಲ. ಮಾರ್ಕೆಟ್ ವ್ಯಾಲ್ಯೂ ಒಪ್ಕೊಳ್ಳೋಂಗಿದ್ರೆ ಅದು ಗೈಡೆನ್ಸ್ ವ್ಯಾಲ್ಯೂ ಮಾಡ್ತಿತ್ತು. ಹಾಗಾಗಿ ಗೈಡೆನ್ಸ್ ವ್ಯಾಲ್ಯೂನ 4 ಪಟ್ಟಿಗೆ ಬೆಂಗಳೂರಲ್ಲೇ 2,000-3,000 ಚದರಡಿಗೆ ಕೋರಮಂಗಲದಲ್ಲಿ ಇದೆ. ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ 15,000. ಹಾಗಾದ್ರೆ ನೀವು ಕೊಡೋಗಿದ್ರೆ ಅಲ್ಲಿ ಒಬ್ಬ ಮನೆ ಯಾವನೋ ಪಾಪ ಕಷ್ಟಪಟ್ಟು ಇವತ್ತು 15,000 ಚದರಡಿಗೆ ತಗೊಂಡಿರ್ತಾನೆ, ಒಂದು ರಸ್ತೆಗೆ ಅಂತ ನೀವು ಅಕ್ವೈರ್ ಮಾಡ್ಕೊಳ್ತೀರಾ, ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ 2,000 ಇದೆ. ಅವ್ನು ತಗೊಂಡಿರೋ ರೇಟ್ ಅಲ್ಲಿ ಅರ್ಧ ರೇಟ್ ಬರೋದಿಲ್ಲ. ಈ ತರದ ಅನ್ಯಾಯಗಳು ಭೂಸ್ವಾಧೀನದಲ್ಲಿ ಆಗ ಅದಕ್ಕೆ 2013 ಒಂದು ಐತಿಹಾಸಿಕ, ಅದಕ್ಕೆ ಎಲ್ಲಾ ಪಕ್ಷಾತೀತವಾಗಿ ಮಾಡಿದ್ದು. ಈಗ ಇದನ್ನ ಐತಿಹಾಸಿಕವಾಗಿ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಿದ್ರು ಮೋದಿ ಸರ್ಕಾರ ಸುಗ್ರೀವಾಜ್ಞೆ ಅದನ್ನ ತರೋ ಅವಶ್ಯಕತೆ ಏನಿದೆ ಅಂದ್ರೆ, ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ. ಮತ್ತೆ ಈಗ ವೈಬ್ರೆಂಟ್ ಗುಜರಾತ್ ಮಾಡಿದ್ರು, ಎಲ್ಲರೂ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದ್ರು. ಈಗ ಅವ್ರಿಗೆಲ್ಲ ಜಾಗ ಒದಗಿಸಬೇಕಲ್ಲ, ಅದು ಕಮ್ಮಿ ರೇಟ್ ಅಲ್ಲಿ
ಕಮ್ಮಿ rate ಅಲ್ಲಿ ಎಲ್ಲಿ ಸಿಗುತ್ತೆ ನಿಮ್ಗೆ market ಜಾಗ rate ಅಲ್ಲ. ಕೊಡ್ಬೇಕಲ್ಲ ನೀವು. ಹಾಗಾಗಿ ಯಾರೋ ಒಬ್ರು ಹೇಳ್ತಾರೆ ಒಂದು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ, ಇನ್ನೊಬ್ರು ಹೇಳ್ತಾರೆ ನಾನು 100 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಎಲ್ಲರನ್ನು ವೆಲ್ಕಮ್ ಮಾಡಿದ್ದಾರೆ. ಈಗ ಅವ್ರಿಗೆ ಜಾಗ ಕೊಡ್ಬೇಕು ನೀವು. ಅಲ್ಲ, ಇನ್ನೊಂದು ಇಲ್ಲಿ ಬೆಂಗಳೂರಲ್ಲಿ ಆಗಿದ್ದು KDP ವಿಚಾರಕ್ಕೆ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಈ ಬೆಳ್ಳಂದೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬೆಳ್ಳಂದೂರು ಇವತ್ತು ಬಹಳ ಹಾಟ್ ಪ್ರಾಪರ್ಟಿ. ಅಲ್ಲಿ 10 ಲಕ್ಷಕ್ಕೆ KDP ಒಂದು ಸುಮಾರು 10-15 ವರ್ಷದಿಂದ ಅಕ್ವೈರ್ ಮಾಡ್ಕೊಳ್ತು. 25 ಲಕ್ಷಕ್ಕೆ ಇನ್ಫೋಸಿಸ್ ಮಾರ್ತು. ಮಾರ್ಕೆಟ್ ರೇಟ್ 1 ಕೋಟಿ ರೂಪಾಯಿ. ಅದಕ್ಕೆ ಇನ್ಫೋಸಿಸ್ ನ ವಿರುದ್ಧವಾಗಿ ಅಲ್ಲಿ ಬೆಳ್ಳಂದೂರ್ನ ಒಬ್ಬರು ಇವರು ಚೇರ್ಮನ್ ಆಗಿದ್ದಂತವ್ರು ಜಗನ್ನಾಥ ಅಂತ ಇನ್ಫೋಸಿಸ್ ಕಂಪನಿ ಜನರಲ್ ಬಾಡಿ ಮೀಟಿಂಗ್ ಹೋಗಿ ಪ್ರತಿಭಟನೆ ಮಾಡಿ ಬಂದ್ರು. ಇನ್ಫೋಸಿಸ್ಗೆ ಸರ್ಕಾರ 1 ಕೋಟಿ ಬೆಲೆ ಬಾಳುವ ಜಮೀನನ್ನ 25 ಲಕ್ಷ ಕೊಡ್ತಾ ಇದೆ. ರೈತರಿಗೆ ಎಷ್ಟು ಕೊಟ್ಟಿದೆ? ಹೀಗಾಗಿ ವೈಬ್ರಾಂಟ್ ಗುಜರಾತ್ ಅಲ್ಲಿ ಆಗೋದು ಅಷ್ಟೇ. 10 ಲಕ್ಷ ಬೆಲೆ. ಆಮೇಲೆ ನೀವು ಜಮೀನನ್ನು ತಗೊಳ್ಬೇಕು ಅಂತ ಹೋದಾಗ ಯಾರಾದ್ರೂ ಪ್ರೈವೇಟ್ ಅವರು ಮಾರ್ಕೆಟ್ ರೇಟ್ ಕೊಡಬೇಕಾಗುತ್ತೆ, ನಾನಾ ಸಮಸ್ಯೆಗಳು ಬರುತ್ತೆ. ಇಲ್ಲ ಆದ್ರೆ ಸರ್ಕಾರನೇ ಎಲ್ಲ ರೆಡಿ ಮಾಡಿ ಕೊಟ್ಬಿಡುತ್ತೆ. ಹಾಗಾಗಿ ಇದು ಮತ್ತೆ ಯಾವ ಹಕ್ಕುಗಳು ಇಲ್ಲ. ಕೈಗಾರಿಕೋದ್ಯಮಗಳು ಹೆಚ್ಚಾಗ್ತಾನೆ ಈಗ ಗ್ರಾಮೀಣ ಪ್ರದೇಶಗಳಲ್ಲೇ ಅಂತ ಇಟ್ಕೊಳ್ಳೋಣ. ಆಮೇಲೆ ಲೋಕಲ್ ಏಡ್ಸ್ಗೆ ಹೆಚ್ಚೆಚ್ಚು ಉದ್ಯೋಗ ಸಿಗುತ್ತೆ. ಸೊ ಆ ಆಂಗಲ್ ನಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ನಾವು? ನಾನು ಸ್ವಾಗತ ಮಾಡ್ತೇನೆ. ಕೈಗಾರಿಕೆಯನ್ನು ವಿರೋಧ ಮಾಡ್ತಾ ಇಲ್ಲ. ಕೈಗಾರಿಕೆಗಳು ಬೇಕು. ಕೈಗಾರಿಕೆಗಳು ಎಂತ ಕೈಗಾರಿಕೆಗಳು ನಮಗೆ ಬೇಕು. ಯಾವ ಕೈಗಾರಿಕೆಗೆ ಎಷ್ಟು ಭೂಮಿ ಕೊಡಬೇಕು, ಅವನು ಎಷ್ಟು ಬಂಡವಾಳ ಹಾಕ್ತಾನೆ, ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಅದರಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಆಗ್ತದೆ, ಡೊಮೆಸ್ಟಿಕ್ ಮಾರುಕಟ್ಟೆಗೆ ಎಷ್ಟು ಬರ್ತದೆ, ಇದು ಎಲ್ಲದನ್ನು ಅನಾಲಿಸಿಸ್ ಮಾಡಿ ಭೂಮಿಯ ಕೊಡುವಂತ ತೀರ್ಮಾನಕ್ಕೆ ಬರಬೇಕು. ಭೂಮಿ ಕೊಡಬೇಕು ಅಂದ ಮೇಲೆ ಯಾವ ಭೂಮಿಯನ್ನ ಕೊಡಬೇಕು, ಎ ಗ್ರೇಡ್ ಕೊಡಬೇಕಾ ಅಥವಾ CND ಕೊಡಬೇಕಾ, ಇದನ್ನ ಬೈಫರ್ಕೇಶನ್ ಅದೆಲ್ಲ ಮಾಡ್ತಾರೆ. ಅವರು ಮಾಡಲ್ಲ ಅಂತ ಎಲ್ಲಿ ಮಾಡಿದ್ದಾರೆ ಸ್ವಾಮಿ? ಎಲ್ಲಿ ಎಕ್ಸಾಂಪಲ್ ಎಲ್ಲಿದೆ ಆತರ ಮಾಡಿಲ್ದೇ ಇರ್ತಕ್ಕಂಥದ್ದು? ಅವ್ರು ಮಾಡಿಲ್ದಿದ್ದೇ 190 ಭಾಗ ಮಾಡದಲ್ಲೇ ಇರುತ್ತೆ. ಈ ಸರ್ಕಾರದ ವಿಚಾರ ಹೇಳಿ ನೀವು. ಈ ಸರ್ಕಾರಕ್ಕೂ ಕೂಡ ಆಗ್ಬೇಕಾಗಿರೋದು ಅದೇ ದಿಕ್ಕಿನಲ್ಲೇ ನಾವ್ ಹೇಳ್ತಾ ಇರೋದು. ಈಗ ಸರ್ಕಾರದ ಭೂಮಿ ಕರ್ನಾಟಕದಲ್ಲಿ ಇದೆ. ಗೋಮಾಳ, ಗುಂಡುತೋಪು ಅಥವಾ ಸರ್ಕಾರಿ ಜಾಗಗಳು, ಕಟ್ಟೆಗಳು ಕೆಲವು ಎಲ್ಲದೂ ಕೂಡ ಇವತ್ತ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿ ಅದರ ಹೆಸರಿಗೆ 1 ಲಕ್ಷ ಎಕರೆ ಪ್ರದೇಶವನ್ನ ಮೀಸಲಿಕ್ಕಿದ್ದಾರೆ. ಯಾಕೆ ಅಂದ್ರೆ ನಾಳೆ ಬಂಡವಾಳಸ್ಥ ಬಂದಾಗ ಹುಡುಕಾಟಕ್ಕೆ ತೊಂದರೆ ಆಗಬಾರ್ದು. ಇದ್ದಕ್ಕಿದ್ದಂಗೆ ಗ್ರಾಂಟ್ ಸರ್ಟಿಫಿಕೇಟ್ ನಿಮ್ ಪ್ರಕಾರ ಹಂಗಾದ್ರೆ ಏನು? ಆ ಜಮೀನುಗಳು ಈಗ ಎ ಅಂತ ಹೇಳಿದ್ರಲ್ಲ, ಎ ಮತ್ತೆ CNB ಕೊಡಬೇಕು ಅಂದ್ಬಿಟ್ಟು ಈ ಎ ಗ್ರೇಡ್ ಜಮೀನುಗಳನ್ನ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ನಿಮ್ ವಿರೋಧನ? ಹಾಗಾದ್ರೆ ಅಲ್ಲಿ ಕೈ ಹಾಕಬಾರ್ದು, ಕಾಲಿಕ್ಕೆ ಕೂಡುದು. ಎ ಗ್ರೇಡ್ ಅಂದ್ರೆ ಭೂಮಿಯಲ್ಲಿ ಅತ್ಯಂತ ಫಲವತ್ತಾದಂತ ಮಣ್ಣು ಅದು. ಈಗ ನೋಡಿ ಇಲ್ಲಿ 3ನೇ ಪಾಯಿಂಟ್ ನಾನು ಅವಾಗಲೇ ನಿಮಗೆ ಹೇಳಿದೆ. ನಾನು ಏನಂತಂದ್ರೆ ಫಲವತ್ತಾದ ಭೂಮಿಯನ್ನು ಸ್ವಾಧೀನಕ್ಕೆ ಪಡೆಯಬಹುದು ಅಂತ ಏನ್ ಮಾಡಿದರೆ ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ಈ ಮೂರ್ಖತನಕ್ಕೆ ರೈತರು ನಾವು ಪಾಠ ಕಲಿಸೋದಕ್ಕೆ ತಯಾರಿದೀವಿ, ಕಲಿಸ್ತೀವಿ. ಹೋರಾಟದ ಬಗ್ಗೆ ಮಾತಾಡ್ತೀನಿ ನೋಡಿ. ಪರಿಸರದ ಮೇಲೆ ಆಗತಕ್ಕಂತ ಪರಿಣಾಮದ ವರದಿ ಅಗತ್ಯವಿಲ್ಲ ಅಂತ ಒಂದು ಅಂಶ ಇದೆ. ಸಾಮಾನ್ಯವಾಗಿ ಪರಿಸರ ಇಲಾಖೆಯವರು ಯಾವ ಕೈಗಾರಿಕೆ ಬರ್ತಾ ಇದೆ, ಅವರ ತ್ಯಾಜ್ಯ ಏನು, ಅದು ಎಲ್ಲಿಗೆ ಬಿಡ್ತಾ ಇದ್ದಾರೆ, ಮಣ್ಣಿಗೆ ಅದರಿಂದ ಏನು ತೊಂದರೆ ಆಗುತ್ತೆ, ಮಣ್ಣಿನ ಸಾರ ಹಿಂಗ್ ಹೋಗುತ್ತಾ ಇಲ್ವಾ, ವರದಿ ಕೊಟ್ಟು ಇವ್ರಿಗೆ ಪರ್ಮಿಷನ್ ಕೊಡಬಹುದಾ ಬೇಡವಾ ಅಂತ ಒಂದು. ಕೆಲವೊಂದು ಪ್ರದೇಶಗಳಲ್ಲಿ ಸೂಕ್ಷ್ಮ ವಲಯಗಳಿರ್ತವೆ. ಅದು ಕೆಲವೊಂದು ಪ್ರಾಣಿಗಳಿಗಿರಬಹುದು, ಪಕ್ಷಿಗಳಿಗಿರಬಹುದು, ಮತ್ತೆ ಸಸ್ಯಗಳಿಗಿರಬಹುದು. ಕೆಲವೊಂದು ಇಂಡಸ್ಟ್ರಿನ ನೀವು ಆಗ್ಲೇ ಹೇಳಿದಂಗೆ ಕೆಲವೊಂದು ಫರ್ಟಿಲೈಸರ್ ಇಂಡಸ್ಟ್ರಿನೋ ಕೆಮಿಕಲ್ ಇಂಡಸ್ಟ್ರಿನೋ ತಂದಾಕಿದ್ರೆ ಆ ಸೂಕ್ಷ್ಮ ವಲಯಕ್ಕೆ ಅನಾಹುತ ಆಗುತ್ತೆ. ಹಾಗಾಗಿ ಅಂತಹದ್ದು ಆದ್ರೆ ಕೆಲವೊಂದು ಇದ್ರಿಗೆ ಈ ರಿಯಲ್ ಎಸ್ಟೇಟ್ ಕಂಪನಿಗಳು ಇವೆಲ್ಲಾನು ಎಷ್ಟು ಇಂಡಸ್ಟ್ರಿಗಳು ಅಂದ್ರೆ ರಿಯಲ್ ಎಸ್ಟೇಟ್ ಇವತ್ತಿಗೂ ಇದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನೀವು 10,000 ಚದರಡಿ ಇಟ್ಕೊಂಡಿದ್ದೀರಿ ಅಂದ್ರೆ ಇಷ್ಟು ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಕಟ್ಟಬೇಕು ಅಂತಿದೆ. ಆದ್ರೆ ಅವರು ಕಟ್ಟೋದಿಲ್ಲ. ಯಾಕಂದ್ರೆ ಜಮೀನ್ ಇಟ್ಕೊಂಡಿರ್ತಾರೆ, ಕಟ್ಟೋದು ಮಾತ್ರ ಒಂದು ಮೂಲೆಯಲ್ಲಿ. ಹಾಗಾಗಿ ಇದನ್ನೆಲ್ಲ ಯಾಕೆ ಬಳಸ್ಕೊಳ್ತೀರ ಅಂದ್ರೆ ಅಲ್ಲಿ ಬೆಲೆ ಹೋದಾಗ ಮಾಡ್ಕೊಳ್ಳೋದು ಅಂತ. ಈ ಪರಿಸರದ ಯಾಕೆ ಆಗ್ತಾ ಅದು ಬೇಕಾಗಿಲ್ಲ ಅವ್ರಿಗೆ ಅಂದ್ರೆ ಇದೇ ಕಾರಣಕ್ಕಾಗಿನೇ. ಈ ಪರಿಸರ ಇಲಾಖೆಯವರು ಏನಿದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲ್ವಾ ಸರ್? ಈ ಪರಿಸರ ಇಲಾಖೆ ಅಂತಕ್ಕಂಥದ್ದು ಒಂದು ಸರ್ಕಾರದ ಅಂಗಸಂಸ್ಥೆ, ಅದು ಇನ್ನೊಂದು ಮಿನಿಸ್ಟ್ರಿ. ಅದಕ್ಕಾಗಿ ಅಂಗಸಂಸ್ಥೆ ಅಲ್ಲ, ಜಯರಾಮ್ ರಮೇಶ್ ಅವ್ರನ್ನ ತೆಗೆದಾಕಿ ಇವ್ರಿಗೆ ಇಂಡಸ್ಟ್ರೀಸ್ಗೆ ಹೆಲ್ಪ್ ಮಾಡೋದಕ್ಕಂತಲೇ ಇನ್ನೊಬ್ರು ಯಾರನ್ನೋ ತಮಿಳುನಾಡಿನ ಒಬ್ಬ ಮಂತ್ರಿ ಮಾಡಿದ್ರು UPA ಸರ್ಕಾರದವರು. ಇವತ್ತು ಸಹ ಅದಕ್ಕೆ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಮ್ಮ ಪರಿಸರ ಹಾಳಾದ್ರೂ ಪರವಾಗಿಲ್ಲ, ಫಲವತ್ತಾದ ಜಮೀನುಗಳು ಹೋದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಕೈಗಾರಿಕೆ ಸ್ಥಾಪನೆ ಆಗ್ಬೇಕು. ಆದ್ರೆ ಅಟ್ ದ ಕಾಸ್ಟ್ ಆಫ್ ವಾಟ್ ಅನ್ನೋದು ಎಚ್ಚರ ಇರಬೇಕು. ಏನ್ ಹೇಳ್ತೀರಾ ಸರ್? ನೋಡಿ, ಈಗಾಗಲೇ ನಮ್ಮ ಕೈಗಾರಿಕೆಗಳಿಗೆ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಭೂಮಿಯನ್ನ 3 ಕಾಸಿ ಕೊಟ್ಟಿದ್ದೀವಿ, ನೀರು ಕೊಟ್ಟಿದೀವಿ. ಅವ್ರು ಕೇಳದಷ್ಟು ನೇರವಾಗಿ ತುಂಗಭದ್ರಾದಿಂದ, ನೇರವಾಗಿ ಕಾವೇರಿಯಿಂದ
TMC ಗಟ್ಲಿ ಕೊಟ್ಟಿದ್ದೀವಿ. JSW ಅದಕ್ಕೆಲ್ಲ ಆಮೇಲೆ ನೇರವಾಗಿ ಹೋಗುತ್ತೆ. ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೀವಿ. ಎಲೆಕ್ಟ್ರಿಸಿಟಿಯನ್ನ ನಾವು ಯಾವುದೇ ಅಡೆತಡೆ ಇಲ್ದಂಗೆ ಕೊಟ್ಟಿದೀವಿ. 25 ವರ್ಷ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದೀವಿ. ಇದಕ್ಕಿಂತ ಏನ್ ಕೊಡ್ಬೇಕು ಅವ್ರಿಗೆ? ಅವ್ರು ಏನ್ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದನ್ನ ಲೆಕ್ಕ ಹಾಕಿದ್ರೆ ವಸೂಲಿ ಮಾಡ್ಬೇಕಾಗತ್ತೆ ನಾವು. ಇವ್ರ ಸರ್ಕಾರ ಆಡಳಿತ ಮಾಡ್ತಕ್ಕಂಥವ್ರು ವಿಧಾನಸಭೆ ಪಾರ್ಲಿಮೆಂಟ್ ನಲ್ಲಿ ಇದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಈಗ 100 ಕೋಟಿ ಜನಸಂಖ್ಯೆ ಇರ್ತಕ್ಕಂಥವ್ರನ್ನ 1,00,000 ಜನವನ್ನ ಭಾರಿ ಶ್ರೀಮಂತರು ಮಾಡೋದಕ್ಕೆ ಇವ್ರ ಕಾರ್ಯಕ್ರಮ. ಸರ್, ಒಂದು ಗೊತ್ತಿಲ್ಲ ನನಗೆ, ಈಗ ಸುಗ್ರೀವಾಜ್ಞೆ ಆದ ನಂತರ, ಜಾರಿಯಾದ ನಂತರ ರಾಜ್ಯ ಸರ್ಕಾರ ಇದರಲ್ಲಿ ಏನು ಹಸ್ತಕ್ಷೇಪ ಮಾಡಕ್ಕಾಗಲ್ವಾ? ರಾಜ್ಯ ಸರ್ಕಾರ ಜಾರಿಗೆ ತರಬಹುದು, ಬಿಡಬಹುದು. ಆದ್ರೆ ರಾಜ್ಯ ಸರ್ಕಾರಗಳು ಕೂಡ ಎಲ್ಲೆಲ್ಲಿ ಇದಾವೋ ಎಲ್ಲವೂ ಕೂಡ ಜೀವಂತವಾಗಿ ಪ್ರತಿಕ್ರಿಯೆಗಳನ್ನ ನೀಡಬೇಕು. ಸಮಸ್ಯೆ ಇದೆ. ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ, ರಾಜ್ಯ ಸರ್ಕಾರಗಳ ನಡುವೆ ಪೈಪೋಟಿ ಬೆಳೀತಾ ಇದೆ. ಇಲ್ಲಿ ನಾವು ಹುಬ್ಳಿನಲ್ಲಿ ಜಮೀನ್ ಕೊಡಲ್ಲ ಅಂದ್ರೆ ಅಲ್ಲಿ ಚಂದ್ರಬಾಬು ನಾಯ್ಡು ಬರ್ತಾನೆ, ಇಲ್ಲ ಇನ್ನೊಬ್ರು ಯಾರೋ ತಮಿಳುನಾಡಿಂದ ಬರ್ತಾರೆ. ಈ ಒಂದು ರೀತಿಯ ಅನೈಸರ್ಗಿಕವಾದಂತಹ ಅನೈತಿಕವಾದಂತಹ ಪೈಪೋಟಿಗೆ ಈಗ ನಮ್ಮ ರಾಜ್ಯ ಸರ್ಕಾರ ಒಪ್ಕೊಳ್ಳಲ್ಲ. ಆದ್ರೆ ಪತ್ರಿಕೆಗಳಲ್ಲಾಗ್ಲಿ, ಮೀಡಿಯಾದಲ್ಲ, ಬೇರೆ ಕಡೆಗಳಲ್ಲಾಗ್ಲಿ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ, ಕರ್ನಾಟಕ ಎಲ್ಲವನ್ನೂ ಕಳ್ಕೊಳ್ತಾ ಇದೆ, ಕರ್ನಾಟಕದ ಮುಖ್ಯಮಂತ್ರಿ ಸರಿ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ಲ, ಆಂಧ್ರದ ಮುಖ್ಯಮಂತ್ರಿ ನೋಡಿ, ಯಾಕಂದ್ರೆ ಅವ್ರು ಅಷ್ಟು ಇದು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ರಾಜ್ಯ ಸರ್ಕಾರಗಳು, ತಮಿಳುನಾಡವರು ಇದನ್ನ ಒಪ್ಕೊಂಡ್ರು ಅಂದ್ರೆ ಕರ್ನಾಟಕನೂ ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಾಳೆ ಮಾಧ್ಯಮಗಳಲ್ಲಿ ಅವ್ರ ವಿರುದ್ಧವಾಗಿ ದಿಸ್ ಇಸ್ ನಾಟ್ ಎನ್ ಇಂಡಸ್ಟ್ರಿ ಫ್ರೆಂಡ್ಲಿ. ಮತ್ತೆ ಇನ್ನೊಂದು ಗೊಂದಲ ಇದೆ ಸರ್ ಇಲ್ಲಿ. ಒಂದ್ ಕಡೆ ಹೇಳ್ತಾರೆ ಮಾರುಕಟ್ಟೆ ಬೆಲೆ ಆಧರಿಸಿ ಪರಿಗಣನೆ ಮಾಡಲ್ಲ ಅಂತ ಹೇಳ್ತಾರೆ. ಮಾರುಕಟ್ಟೆಗೆ 4 ಪಟ್ಟು ಕೊಡ್ತೀವಿ, 2 ಪಟ್ಟು ಕೊಡ್ತೀವಿ ಅಂತ. ನೀವು ಮಾರುಕಟ್ಟೆ ಬೆಲೆನೇ ಪರಿಗಣಿಸದೆ ಹೋದ್ಮೇಲೆ ಹೆಂಗೆ ನೀವು ಲೆಕ್ಕ ಕ್ಯಾಲ್ಕುಲೇಟ್ ಮಾಡ್ತೀರಾ ಭೂಮಿ ಬೆಲೆಯನ್ನ? ನೋಡಿ, ಈ ಸರ್ಕಾರಗಳಿಗೆ ಒಂದು ನೈತಿಕತೆಯನ್ನ ಇಟ್ಟುಕೊಂಡು ಆಲೋಚನೆ ಮಾಡಬೇಕು. ನೈತಿಕತೆ ಅದು ಸಾಮಾಜಿಕವಾಗಿ ಇರಬೇಕು. ಅದನ್ನ ಕಳ್ಕೊಂಡ್ಬಿಟ್ಟು ಯಾರೋ ಕಾರ್ಪೊರೇಟ್ ಕಂಪನಿಗಳನ್ನ ನಾವು ಉದ್ಧಾರ ಮಾಡಿಬಿಟ್ರೆ ಅವರು ಬಹಳ ನಮ್ಮನ್ನ ಮುಂದಿನ 5 ವರ್ಷದವರೆಗೆ ನಮ್ಗೆ ಅಧಿಕಾರ ಕೊಡೋದಕ್ಕೆ ಸಹಾಯ ಆಗಿದ್ದಾರೆ, ಮತ್ತು ಮುಂದಿನ 5 ವರ್ಷದ ನಂತರನು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಇದು ತಪ್ಪು. ನಾನು ಹೇಳೋದೇನಪ್ಪ ಅಂದ್ರೆ, ನೀವು ಏನೂ ಕೊಡಕ್ ಹೋಗ್ಬೇಡಿ. ಕೈಗಾರಿಕೆಗಳಿಗೆ ಮೂಲಭೂತ ಸವಲತ್ತೇನಿದೆ ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಅವನು ಕೈಗಾರಿಕೋದ್ಯಮಿ, ಅವನಿಗೆ ಬೇರೆ ಅವನು ಒಕ್ಕಲ್ತನ ಮಾಡಕ್ ಬರೋದಿಲ್ಲ, ಅವನು ಕೈಗಾರಿಕೆಯನ್ನೇ ಮಾಡಬೇಕಾಗತ್ತೆ. ಅದನ್ನ ಮಾಡೇ ಮಾಡ್ತಾರೆ ಅವರು. ಅದಕ್ಕೆ ಅವಕಾಶ ಕೊಡ್ರಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು. ಅದನ್ನ ಬಿಟ್ಬಿಟ್ಟು ನಾವು ಭೂಮಿ ಕಿತ್ ಕೊಡೋದೇ ಇದೊಂದು ಕೆಲಸ ಆಗ್ಬಿಡುತ್ತೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ದ್ವಂದ್ವ ಇದೆ. ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಸಿಂಗೂರ್ ಆದಾಗ ಮತ್ತೆ ಗುಜರಾತ್ ಆದಾಗ ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಈ ತರದ ಗಲಾಟೆ ಬರುತ್ತೆ, ಭೂಸ್ವಾಧೀನ ಮಾಡ್ಕೊಂಡಾಗ ಗುಜರಾತ್ ಅಲ್ಲಿ ಮಾಡೋದಿಕ್ ಬರೋದಿಲ್ಲ ಅಂದಾಗ, ಗುಜರಾತ್ ನ ನರೇಂದ್ರ ಮೋದಿ ಅವರ ಅಧಿಕಾರದಲ್ಲಿ ಇದ್ದಾಗ ಏನಿತ್ತು ಅಂದ್ರೆ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ರೈತರು ಇವ್ರು ಕೊಡ್ತಾ ಇರಲಿಲ್ಲ ಕೈಗಾರಿಕೆಗಳಿಗೆ. ಕೈಗಾರಿಕೋದ್ಯಮಿಗಳೇ ಹೋಗಿ ಅವರೇ ಮಾರ್ಕೆಟ್ ರೇಟ್ ಕೊಟ್ಟು ಅವ್ರ ಜಮೀನ್ ತಗೊಂಡ್ಮೇಲೆ ಸರ್ಕಾರ ಅದಕ್ಕೆ ಬೇಕಾಗಿರುವಂತಹ ಅನುಮತಿಗಳನ್ನ ಕೊಡ್ತಾ ಇತ್ತು. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮಾಡ್ತಿರೋದು ಏನು ಅಂದ್ರೆ, ಇವರು ಸುಗ್ರೀವಾಜ್ಞೆ ತರೋದ್ರ ಮೂಲಕ ಈ ಗುಜರಾತ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ವಾಧೀನ ಆದಾಗ ಕೇಂದ್ರ ಸರ್ಕಾರ ಚರ್ಚೆ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದೀವಿ. ಮುಂದಿನ ನಿಮ್ಮ ಹೋರಾಟ ಅಂದ್ರೆ ರೈತ ಸಂಘಗಳ ಹೋರಾಟ ಏನು ಅಂತ ನೋಡಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬರುವ 18ನೇ ತಾರೀಕು ತುಮಕೂರಿನಲ್ಲಿ ರಾಜ್ಯ ರೈತ ಸಂಘದ ಸಭೆಯನ್ನ ಕರೆದಿದ್ದೀವಿ. ಅಲ್ಲಿ ಕೆಲವು ನಿರ್ಣಯಗಳನ್ನ ತಗೊಂತೀವಿ. ಕೇಂದ್ರ ಸರ್ಕಾರದ ಈ ಧೋರಣೆ, ಭೂ ಸುಧಾರಣಾ ಕಾಯ್ದೆಗೆ ಸುಗ್ರೀವಾಜ್ಞೆಯನ್ನ ತಂದಿರ್ತಕ್ಕಂಥದ್ದು ಎಷ್ಟು ಅಪಾಯ, ಇದನ್ನ ಯಾವ ರೀತಿ ಪ್ರತಿರೋಧ ಒಡ್ಡಬೇಕು ಅನ್ನೋದು ಒಂದು. ಇದ್ರ ಜೊತೆಗೆ ಇನ್ನೂ ಅನೇಕ, ಈಗ ರಸಗೊಬ್ಬರದ ದರ 1 ಟನ್ನಿಗೆ 2,780 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಹೀಗೆ ಅನೇಕ ವಿಷಯಗಳು ಭಾರತ ಸರ್ಕಾರ ತಗೊಂಡಿರ್ತಕ್ಕಂಥ ರೈತ ವಿರೋಧಿ ನಿಲುವುಗಳು ಏನೇನಿದೆ, ಇದನ್ನೆಲ್ಲದನ್ನು ಕೂಡ ನಾವು ಅಲ್ಲಿ ಚರ್ಚೆ ಮಾಡಿ ಒಂದು ಹೋರಾಟದ ದೇಶಾದ್ಯಂತ ನಿಮ್ಮ ಹೋರಾಟ ಆರಂಭ ಆಗುತ್ತೆ. ಖಂಡಿತ. ಆಮ್ ಆದ್ಮಿ ಪಕ್ಷದ ನಿಲುವೇನು? ಆಮ್ ಆದ್ಮಿ ಪಕ್ಷದಿಂದ ಜನವರಿ 5ನೇ ತಾರೀಕು 10 ದಿವಸಗಳ ಹಿಂದೆನೆ ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ನಮ್ಮ ಪಕ್ಷದ ಪ್ರೆಸೆನ್ಸ್ ಇದೆಯೋ ಅಲ್ಲೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ಆ ಸುಗ್ರೀವಾಜ್ಞೆ ಪ್ರತಿಯನ್ನ ಸುಟ್ಟು ಜಿಲ್ಲಾಧಿಕಾರಿಗಳಿಗೆ ಒಂದು ಯೂನಿಫಾರ್ಮ್ ಆಗಿರುವಂತಹ ಎಲ್ಲಾ ಕಡೆಯೂ ಯೂನಿಫಾರ್ಮ್ ಆಗಿರುವಂತಹ ಮನವಿ ಪತ್ರವನ್ನ ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳು ಬರೆದಿರೋದು. ನಾವೇ ಸ್ವತಃ ಈಗ ಡೆಲ್ಲಿ ಎಲೆಕ್ಷನ್ ಅಲ್ಲೂ ನಿಮಗೆ ಮುಖ್ಯ ವಿಚಾರ. ಆದ್ರೆ ದೆಹಲಿ ಚುನಾವಣೆ ಅದಕ್ಕೆ ನಿನ್ನೆ ನಡೆದಂತಹ ಒಂದು ಗ್ರಾಮೀಣ ಭಾಗದ ಸಭೆಯಲ್ಲಿ
ಎಷ್ಟು ಬಹಳ ದೊಡ್ಡ ರ್ಯಾಲಿ ಅನ್ನುವಷ್ಟು ದೊಡ್ಡ ಮಟ್ಟದ ಜನ ಬಂದಿದ್ರು. ಈ ವಿಚಾರವನ್ನ ನಾವು ವಿಶೇಷವಾಗಿ ಯೋಗೇಂದ್ರ ಯಾದವ್ ಅವರು ಕಳೆದ 10 ದಿವಸಗಳಿಂದ ಪದೇ ಪದೇ ಫೇಸ್ಬುಕ್ ಅಲ್ಲಿ ಇಲ್ಲಂದ್ರೆ ಅಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಒಂದು ಆಶಾಕಿರಣ ಏನು ಅಂದ್ರೆ ಕನಿಷ್ಠ 2 ದಿವಸದಿಂದ ನಾವು ಕಾಂಗ್ರೆಸ್ನವರು ಇದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವ್ರಿಗೆ ಇಷ್ಟೊತ್ತಿಗೆ ನೈತಿಕತೆ ಮತ್ತು ನಾಚಿಕೆ ಇದ್ದಿದ್ರೆ ಅವರು ಯಾವತ್ತು ಜನವರಿ 2-3ನೇ ತಾರೀಕೆ ಮಾಡಬೇಕಾಗಿತ್ತು. ಅವರು ಈಗಲಾದ್ರೂ ಎಚ್ಚೆತ್ತುಕೊಂಡು ಕಾಂಗ್ರೆಸ್ನವರು ಸ್ವಲ್ಪ ಪ್ರಜ್ಞಾವಂತಿಕೆ ಮಾಡಿ ಕೆಲಸ ಮಾಡ್ಲಿ. ಖಂಡಿತ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಧನ್ಯವಾದ. ಸಾಕಷ್ಟು ನಾವು ಮಾತನಾಡಿದ್ರೆ ಕೃಷ್ಣ ರೆಡ್ಡಿ, ತಮಗೂ ಕೂಡ ಥ್ಯಾಂಕ್ ಯು ಅವರ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ಒಂದು ಅಂಶವನ್ನ ಗಮನಿಸಬೇಕು, ನಾನು ಆಗ್ಲೇ ಹೇಳಿದೆ, ರೈತರೇ ನಮ್ಮ ದೇಶದ ಬೆನ್ನೆಲುಬು. ಆಹಾರೋತ್ಪಾದನೆ ಕುಂಠಿತವಾದರೆ ಮುಂದೆ ನಮ್ಮ ದೇಶ ಎದುರಿಸಬೇಕಾಗಿರ್ತಕ್ಕಂಥ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಆಹಾರ ತಜ್ಞರು ಈಗಾಗಲೇ ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಹೇಗೆ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅಂಶಗಳನ್ನು ಕೇಂದ್ರ ಸರ್ಕಾರ ಗಮನ ಇಟ್ಟು ಈ ಸುಗ್ರೀವಾಜ್ಞೆಯನ್ನು ತಂದಿದೆಯಾ, ಅಥವಾ ನಿಜಕ್ಕೂ ಇದು ರೈತರಿಗೆ ಮಾರಕನ? ಒಂದು ವೇಳೆ ಮಾರಕ ಆಗದಿದ್ದರೆ ಈಗಾಗಲೇ ಚಂದ್ರಶೇಖರ್ ಹೇಳಿದಂತೆ ದೇಶಾದ್ಯಂತ ಆಂದೋಲನ ಆರಂಭ ಆಗುತ್ತೆ, ಹೋರಾಟಗಳು ಆರಂಭ ಆಗುತ್ತೆ. ಮೋದಿಯವರ ಗರ್ವಭಂಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಧಕ ಬಾಧಕಗಳ ಚರ್ಚೆಯಾದ ಬಳಿಕ ಮತ್ತೊಮ್ಮೆ ಇದರ ಪುನರ್ ಪರಿಶೀಲನೆ ಅಗತ್ಯ ಇದೆಯಾ ಸುಗ್ರೀವಾಜ್ಞೆಯದ್ದು ಅಂತಕ್ಕಂಥದ್ದು. ಸೊ ಒಟ್ಟಾರೆ ರೈತರಿಗೆ ತೊಂದರೆಯಾಗದಂತಹ ಅಭಿವೃದ್ಧಿ ದೇಶವಾಗಬೇಕು ನಮ್ಮ ದೇಶ, ಇದೇ ಎಲ್ಲರ ಆಶಯ ಅಂತ ಹೇಳ್ತಾ ಇವತ್ತಿನ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.